I welcome all the students to Unit 3, Session 1 of Computer Aided Assembly Drawing of 4th semester Automobile Engineering. In this video, we are going to learn about the first set of draw commands or tools. Those are used in AutoCAD. Let's begin. In our first slide, let us learn about the table of content. After this slide, the first command that we are going to learn about is point command. Point command is used to draw points on the drawing window or drawing sheet or virtual drawing sheet that is present in AutoCAD. Then we are going to learn about line command. What are the different methods of drawing line commands? And then we are going to appreciate the use of ray line command. What is the difference between ray line command and normal line command? Then we learn about construction line command. As the name itself suggests, these ray line and construction lines are used for creating some sort of a framework to create the regular drawings. So these two commands are used for creating construction lines to draw regular drawings. Then we are going to learn about multi-line command. As the name itself suggests, multi-line command means it is used to draw multiple parallel lines at once. Then we can create different types of multi-line styles using M style or multi-line style command that is present in format menu. Then we are going to learn about the polyline command, and we are going to learn about the difference between line command and polyline command and the advantages of polyline command over normal line command. Then we are going to learn about spline command. Spline is normally used to draw smooth curves controlled by control vertices or grips points. Lastly, we are going to refresh whatever we have learnt in this video with the help of some multiple choice questions. ವಿದ್ಯಾರ್ಥಿಗಳ ವಂದನೆಗಳು. ಈಗ ನಾವು ಯೂನಿಟ್ 3ಯಲ್ಲಿ ಇರುವಂತಹ ಡ್ರಾಯಿಂಗ್ ಕಮಾಂಡ್ಗಳ ಕುರಿತು ಕಲ್ತ್ಕೊಳ್ಳೋಣ. ಅವುಗಳ ಕಮಾಂಡ್ ಅನ್ಬೋದು ಅಥವಾ ಟೂಲ್ಸ್ ಅನ್ಬೋದು. ನಿಮಗೆ ಗೊತ್ತಿರೋ ಹಾಗೆ ನಾವು ಈ ಕಮಾಂಡ್ಗಳನ್ನು 3 ಥರನಾಗಿ ಆಕ್ಸೆಸ್ ಮಾಡ್ಬೋದು. ಮೊದಲನೇದಾಗಿ ಕಮಾಂಡ್ ಪ್ರಾಂಪ್ಟ್ ಏರಿಯಾದಲ್ಲಿ ಟೈಪ್ ಮಾಡ್ಬೋದು, ಇಲ್ಲಾಂದರೆ ನೀವು ಈ ಟೂಲ್ ಬಾರ್ಗೆ ಹೋಗಿ ಡ್ರಾ ಟೂಲ್ ಬಾರಲ್ಲಿ ಹೋಗಿ ಕಮಾಂಡ್ಗಳನ್ನ ತಗೋಬೋದು, ಇಲ್ಲಾಂದರೆ ಈ ಮೆನ್ಯೂ ಬಾರಿಂದ ನೀವು ಆ ಟೂಲ್ ಬಾರ್ಗಳನ್ನು ಆಕ್ಸೆಸ್ ಮಾಡ್ಬೋದು. ನಮಗೆ ಡ್ರಾ ಟೂಲ್ ಬಾರಲ್ಲಿ ಮೊದಲನೇ ಕಮಾಂಡ್ ಯಾವುದು ಅಂತಂದರೆ ಪಾಯಿಂಟ್ ಅಂತ ಇದೆ. ಸೊ ಈ ಪಾಯಿಂಟನ್ನು ನಾವು ತೊಗೊಳ್ಳೋಣ. ಇದರಲ್ಲಿ ಎಷ್ಟಿದೆ ಆಪ್ಷನ್ಗಳು? 4 ಆಪ್ಷನ್ಗಳಿದ್ದಾವೆ. ಈ 2 ಆಪ್ಷನ್ಗಳನ್ನು ನಾವು ಈಗ ನೋಡೋದು ಬೇಡ, ಆಮೇಲೆ ನೋಡೋಣ. ಈ ಫಸ್ಟ್ 2 ಪಾಯಿಂಟ್ಗಳನ್ನ ನೋಡೋಣ, ಸಿಂಗಲ್ ಪಾಯಿಂಟು ಮತ್ತು ಮಲ್ಟಿ ಪಾಯಿಂಟು ಅಂತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಸ್ಟೆಪ್ ಡ್ರಾಯಿಂಗಲ್ಲಿ ಏನು ಅಂತಂದರೆ ಲಿಮಿಟ್ ಸೆಟ್ ಮಾಡಬೇಕು. ಸೊ ಅದಕ್ಕೆ ನಾನೀಗ ಲಿಮಿಟ್ ಸೆಟ್ ಮಾಡ್ತೇನೆ. ಲಿಮಿಟ್ ಸೆಟ್ ಮಾಡಬೇಕು ಅಂದರೆ ನೀವು ಇಲ್ಲಿ ಲಿಮಿಟ್ಸ್ ಅಂತ ಟೈಪ್ ಮಾಡ್ಬೋದು, ಇಲ್ಲಾಂದರೆ ಫಾರ್ಮ್ಯಾಟ್ಗೆ ಹೋಗಿ ಡ್ರಾಯಿಂಗ್ ಲಿಮಿಟ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಲಿಮಿಟ್ಸ್ ಕಮಾಂಡು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದೇನು ಕೇಳ್ತಾ ಇದೆ ನೋಡಿ, ಲೋವರ್ ಲೆಫ್ಟ್ ಕಾರ್ನರ್ ಹೇಳ್ತಾ ಇದೆ, ಅದು 0,0 ಇದೆ, 0,0ನೇ ಇರಲಿ. ಸೊ ಅದಕ್ಕೆ ನೀವು ಇಲ್ಲಿ ಎಂಟರ್ ಹೊಡೀರಿ. ಆಮೇಲೆ ಅಪ್ಪರ್ ರೈಟ್ ಕಾರ್ನರ್ ಎಷ್ಟಿದೆ? 12,9 ಇದೆ. ನಮಗೆ ಇದು 12,9 ಬೇಡ, 100,100 ಬೇಕು ಅಂದ್ಕೊಳ್ಳಿ. 100,100 ಅಂತ ಹೊಡೋಣ. ಇವಾಗ ನಮಗೆ ಒಂದು ಡ್ರಾಯಿಂಗ್ ಶೀಟ್ ಸೈಜ್ ಎಷ್ಟು ಸಿಗುತ್ತೆ? 100x ಡಿರೆಕ್ಷನಲ್ಲಿ, 100y ಡಿರೆಕ್ಷನಲ್ಲಿ ನಮಗೆ ಸಿಗುತ್ತೆ. ಎಂಟರ್ ಹೊಡೀರಿ. ಇಷ್ಟೇ ಹೊಡೆದ್ರೆ ಆಗೋದಿಲ್ಲ, ಈ ಡ್ರಾಯಿಂಗ್ ವಿಂಡೋ ಚೇಂಜ್ ಆಗೋದಿಲ್ಲ. ಡ್ರಾಯಿಂಗ್ ವಿಂಡೋ ಚೇಂಜ್ ಆಗಬೇಕು ಅಂದರೆ ಏನು ಮಾಡಬೇಕು? ನಾವು ಜೂಮ್ ಕಮಾಂಡ್ ಯೂಸ್ ಮಾಡಬೇಕು. ಆ ಜೂಮ್ ಕಮಾಂಡ್ ಎಲ್ಲಿದೆ ಅಂದರೆ ವ್ಯೂನಲ್ಲಿ ಬರುತ್ತೆ, ವ್ಯೂನಲ್ಲಿ ಇರ್ತದೆ. ಇಲ್ಲಾಂದರೆ ನೀವು ಜೂಮ್ ಅಂತ ಟೈಪ್ ಮಾಡಿದ್ರು ಕೂಡ ಬರುತ್ತೆ. ಸೊ ಇಲ್ಲಿ ವ್ಯೂ ಕ್ಲಿಕ್ ಮಾಡಿ, ಜೂಮ್ಗೆ ಹೋಗಿ, ಇಲ್ಲಿ ಆಲ್ ಅಂತ ಇದೆಯಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಅದು ಈ ಡ್ರಾಯಿಂಗ್ ವಿಂಡೋ ಏನಾಯಿತು, ನಾವು ಲಿಮಿಟ್ಸ್ ಎಷ್ಟು ಸೆಟ್ ಮಾಡಿದ್ದು ಅಷ್ಟಕ್ಕೆ ಇದು ಮ್ಯಾಚ್ ಆಯಿತು. ಈಗ ನಾವು ಈ ಸಿಂಗಲ್ ಪಾಯಿಂಟ್ ಆಪ್ಷನ್ನ ತೊಗೊಳ್ಳೋಣ. ಈ ಸಿಂಗಲ್ ಪಾಯಿಂಟ್ ಆಪ್ಷನ್ ತೊಗೊಳ್ಳೋಣ. ಸಿಂಗಲ್ ಪಾಯಿಂಟ್ ಆಪ್ಷನ್ ತೊಗೊಂಡು ಈಗ ನಾವೇನು ಮಾಡೋಣ, ಒಂದು ಪಾಯಿಂಟ್ನ ನಾವು ಡ್ರಾ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಈ ಡ್ರಾಯಿಂಗ್ ವಿಂಡೋದಲ್ಲಿ
ಒಂದು ಪಾಯಿಂಟ್ನ ನೀವು ತೋರಿಸ್ಬೇಕು ಅಂತಂದರೆ ಮೊದಲನೇ ಪಾಯಿಂಟ್ ಆಗಿರೋದ್ರಿಂದ, ಇದು ಮೊದಲನೇ ಪಾಯಿಂಟ್ ಅಲ್ವಾ, ಸೊ ಮೊದಲನೇ ಪಾಯಿಂಟ್ ಆಗಿರೋದ್ರಿಂದ ನೀವು ಏನು ಮಾಡ್ಬೋದು ಅಂತಂದರೆ ಈ ಗ್ರಿಡ್ಡು ಮತ್ತು ಸ್ನ್ಯಾಪನ್ನು ಯೂಸ್ ಮಾಡಿಕೊಂಡು ಇದನ್ನು ಮೂವ್ ಮಾಡಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ನಿಮಗೇನು ತೋರಿಸ್ತಾ ಇದೆ, ಇದು ಈ ಕರ್ಸರ್ ಪೊಸಿಷನ್ ತೋರಿಸ್ತಾ ಇದೆ ಈ ಡ್ರಾಯಿಂಗ್ ವಿಂಡೋದಲ್ಲಿ. ಅದ್ರದ್ದು ಎಕ್ಸ್, ಇದು ಮೊದಲನೇದು ಎಕ್ಸು, ಎರಡನೇದು ವೈ, ಮೂರನೇದು ಝೆಡ್. ಸೊ ಇದು 2D ಆಗಿರೋದ್ರಿಂದ ಝೆಡ್ ಯಾವಾಗಲೂ 0 ಇರ್ತದೆ, ವೈ ಮತ್ತು ಎಕ್ಸು ಚೇಂಜ್ ಆಗ್ತಾ ಇರ್ತದೆ. ಸೊ ಇಲ್ಲಿಗೆ ಎಷ್ಟಿದೆ, ಇದು 11.5 ಇದೆ. ನಮಗೆ 20, 20 ಬೇಕು ಅಂದ್ಕೊಳ್ಳಿ. ಸೊ ಈಗ 11.5 ಇದೇ ಡೈರೆಕ್ಷನಲ್ಲಿ ನೀವು ಬನ್ನಿ. ಫಸ್ಟ್ 20ಗೆ ಹೋಗ್ಬೋದು ನೀವು ಬೇಕಾದ್ರೆ, ಮೇಲೆ 20ಗೆ ಹೋಗ್ರಿ, ಯಾಕಂದರೆ 12 ಇದೆಯಲ್ಲ ನೋಡಿ, ಇದು 12, ಇಲ್ಲಿ 12 ಇತ್ತಲ್ವಾ, ಸೊ ಅಲ್ಲಿ ಸ್ಟಾರ್ಟಿಂಗಲ್ಲಿ 12 ಇತ್ತು ನೋಡಿ. 12 ಇರೋದನ್ನು ನಾನು ಫಸ್ಟ್ 20ಗೆ ಹೋಗ್ಬಿಡ್ತೀನಿ, ಮೇಲೆ 24 ಬಂದೆ, 21, 20.5, 20 ಬಂದಿದ್ದಾನೆ. ಈಗ ಈ ಡೈರೆಕ್ಷನಲ್ಲಿ ನಾನು ಮೂವ್ ಆಗ್ತೇನೆ. 25 ಬಂದುಬಿಟ್ಟೆ ನಾನು, 20.5 ಬಂದಿದ್ದೇನೆ, 18.5 ಬಂದೆ, 19, 20 ಬಂದಿದ್ದೇನೆ. ಸ್ವಲ್ಪ ಮೇಲೆ ಹೋಗಿದ್ದೇನೆ, ಸ್ವಲ್ಪ ಅದಕ್ಕೆ ತಗೊಳ್ಳಿ ಬರ್ತೀನಿ. 21.5, 21, 20.5, 20 ನೋಡಿ, ಹೌದಾ. ಸೊ ಈಗ ಎರಡು ಕೋಆರ್ಡಿನೇಟ್ಸು 20, 20 ಇದೆ. ಕ್ಲಿಕ್ ಮಾಡಿ. ಸೊ ಯು ವಿಲ್ ಗೆಟ್ ಎ ಪಾಯಿಂಟ್. ಇದು ಒಂಥರ ಯೂಸಿಂಗ್ ದಿಸ್ ಗ್ರಿಡ್ ಆ್ಯಂಡ್ ಸ್ನ್ಯಾಪ್. ಇನ್ನೊಂದು ಥರ ಹೇಗೆ ಅಂತಂದರೆ, ಫಸ್ಟ್ ಪಾಯಿಂಟ್ ಅಲ್ವಾ ಇದು. ಸೊ ನೋಡಿ, ಈಗ ಟೈಪ್ ಮಾಡ್ತೇನೆ ಇಲ್ಲಿ ಪಾಯಿಂಟ್ ಕಮಾಂಡ್ ಅಂತ, POINT ಪಾಯಿಂಟ್ ಅಂತ ಮಾಡೋದು, ಎಂಟರ್ ಹೊಡೆಯಿರಿ. ಕೇಳ್ತಾ ಇದೆ ಸ್ಪೆಸಿಫೈ ಪಾಯಿಂಟು. ನಿಮಗೆ ಕೋಆರ್ಡಿನೇಟ್ಸ್ ಗೊತ್ತಿದ್ದರೆ ಎಕ್ಸಾಕ್ಟ್ಲಿ ಟೈಪ್ ಮಾಡಿ. 10, 10 ಅಂತ ನಾನು ಟೈಪ್ ಮಾಡ್ತೇನೆ. ಸೊ ಈಗ 10, 10 ಬಂತು, ಇಲ್ಲಿ ಬಂದಿದೆ, ಮೊದಲನೇ ಪಾಯಿಂಟ್ ಬಂತು. ಇದೇ ಥರನಾಗಿ ಇನ್ನೊಂದು ನೆಕ್ಸ್ಟ್ ಪಾಯಿಂಟು ಕೂಡ ನೀವು ಟೈಪ್ ಮಾಡಿ, ಅದ್ರದ್ದು ಕಮಾಂಡ್ ಗೊತ್ತಿದ್ದರೆ ಟೈಪ್ ಮಾಡ್ಬೋದು. ಇಲ್ಲಾಂದರೆ ನಮಗೆ ನೆಕ್ಸ್ಟ್ ಪಾಯಿಂಟ್ನ ರಿಲೇಟಿವ್ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಮೆಥಡಲ್ಲಿ ಮಾಡ್ಬೋದು, ಇಲ್ಲ ರಿಲೇಟಿವ್ ಪೋಲಾರ್ ಕೋಆರ್ಡಿನೇಟ್ ಮೆಥಡಲ್ಲಿ ಮಾಡ್ಬೋದು, ಇಲ್ಲ ಆರ್ಥೋ ಆನ್ ಮಾಡಿ ಮಾಡ್ಬೋದು, ಇಲ್ಲ ಪೋಲಾರ್ ಟ್ರ್ಯಾಕಿಂಗ್ ಆನ್ ಮಾಡಿ ಕೂಡ ನೀವು ಇನ್ನೊಂದು ಪಾಯಿಂಟ್ನ ಕೊಡ್ಬೋದಾಗುತ್ತೆ. ಈಗ ಇನ್ನೊಂದು ಪಾಯಿಂಟನ್ನು ನಾನು ಕೊಡ್ತೇನೆ. ಐ ವಿಲ್ ಯೂಸ್ ಒನ್ ಮೋರ್ ಮೆಥಡ್, ದಟ್ ಈಸ್ ಕಾಲ್ಡ್ ಆಸ್ ಮಲ್ಟಿಲೈನ್ ಮೆಥಡ್. ಸೊ ಈ ಪಾಯಿಂಟಲ್ಲಿ ಹೋಗಿ ಮಲ್ಟಿಲೈನ್ ಆಪ್ಷನ್ ತೊಗೊಳ್ಳೋಣ. ಸೊ ಈ ಆಪ್ಷನ್ ಅದೇ ಹೇಳ್ತಾ ಇದೆ, ನಾವು ಮಲ್ಟಿಪಲ್ ಪಾಯಿಂಟ್ಸನ್ನು ಅಟ್ ಎ ಟೈಮ್ ಡ್ರಾ ಮಾಡ್ಬೋದು, ತೋರಿಸ್ಬೋದು. ಈ ಡ್ರಾಯಿಂಗ್ ವಿಂಡೋದಲ್ಲಿ ಸಿಂಗಲ್ ಪಾಯಿಂಟ್ ಅಂದರೆ ಒಂದೇ ಪಾಯಿಂಟ್ ಮಾತ್ರ ತೋರಿಸ್ಬೋದು ಅಟ್ ಎ ಟೈಮು. ಮಲ್ಟಿ ಪಾಯಿಂಟ್ ಅಂದರೆ ಅಟ್ ಎ ಟೈಮು ನೀವು ಮಲ್ಟಿಪಲ್ ಪಾಯಿಂಟ್ಸ್ನ ತೋರಿಸ್ಬೋದು. ಸೊ ಈಗ ಅದು ಕೇಳ್ತಾ ಇದೆ ಸ್ಪೆಸಿಫೈ ಪಾಯಿಂಟ್ ಅಂತ. ನಾನೀಗ ರಿಲೇಟಿವ್ ಕಾರ್ಟೇಷಿಯನ್ ಮೆಥಡ್ನ ಯೂಸ್ ಮಾಡಿ ಮಾಡ್ತೇನೆ. ರಿಲೇಟಿವ್ ಕಾರ್ಟೇಷಿಯನ್ ಮೆಥಡ್ ಅಂತ ನಮ್ಗೆ ಗೊತ್ತಿದೆ ಆಲ್ರೆಡಿ. ಅದು ಹಿಂದಿನ ಪಾಯಿಂಟ್ನ ರೆಫರೆನ್ಸ್ ತೊಗೊಂಡು ಎಕ್ಸ್ ಡಿರೆಕ್ಷನಲ್ಲಿ ಎಷ್ಟಿದೆ ಡಿಸ್ಟೆನ್ಸು ಮತ್ತು ವೈ ಡೈರೆಕ್ಷನಲ್ಲಿ ಎಷ್ಟಿದೆ ಡಿಸ್ಟೆನ್ಸು ಅನ್ನೋದು ಅದು ಕೊಡಬೇಕಾಗತ್ತೆ ನಾವು. ಸೊ ಈಗ ಫಸ್ಟು ರಿಲೇಟಿವ್ ಅಂತ ಹೇಳೋದಕ್ಕೆ ಏನು ಮಾಡಬೇಕು, ಅಟ್ಯಾಕರ್ಗೆ @ ಸಿಂಬಲ್ನ ಟೈಪ್ ಮಾಡಬೇಕು ಈ ಥರ. ಸೊ ನನಗೆ ಇವಾಗ ಈ ಪಾಯಿಂಟ್ಗೆ ಎಕ್ಸಾಕ್ಟಾಗಿ ಹಾರಿಜಾಂಟಲ್ ಆಗಿ ಬೇಕು, 20 ಡಿಸ್ಟೆನ್ಸಲ್ಲಿ ಅಂದ್ಕೊಳ್ಳೋಣ. ಸೊ ಇವಾಗ ಎಕ್ಸ್ ಎಷ್ಟು, ಈ ಪಾಯಿಂಟಿಂದ 20 ಆಗುತ್ತೆ, 20, ವೈ ಡಿರೆಕ್ಷನ್ ಏನೂ ಇಲ್ಲ, ಯಾಕಂದರೆ ಇದು ಹಾರಿಜಾಂಟಲ್ ಲೈನ್ ಅಲ್ವಾ, ಅದಕ್ಕೆ 0 ಹೊಡಿತೀನಿ, ಎಂಟರ್. ನೋಡಿ, ಇನ್ನೊಂದು ಪಾಯಿಂಟ್ ಬಂತು. ಈಗ ಮೂರನೇ ಪಾಯಿಂಟನ್ನು ನಾವು ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ಇನ್ನೊಂದು ಪಾಯಿಂಟ್ನ ಹಾಕ್ತೇನೆ. ಅದಕ್ಕೆ ನೋಡೋಣ, ಅದು ಎಕ್ಸಾಕ್ಟ್ಲಿ ಮೇಲೆ ಇರ್ತದೆ, 20 ಡಿಸ್ಟೆನ್ಸ್ ಮೇಲೆ. ಈಗ ಏನಾಗುತ್ತೆ, ಮತ್ತೆ @ ಸಿಂಬಲ್ ಹೊಡೀರಿ. ಈಗ ಎಕ್ಸು ಚೇಂಜ್ ಆಗೋದಿಲ್ಲ ಮೇಲೆ ಹೋಗಬೇಕು ಅಂದರೆ, ಅದಕ್ಕೆ ಎಕ್ಸ್ನ 0 ಅಂತ ಹೊಡಿತೀನಿ, ವೈ ಎಷ್ಟು ಚೇಂಜ್ ಆಗುತ್ತೆ 20 ಅಂತ ನಾನು ಹೊಡಿತೀನಿ, 20. ನೋಡಿ ಈಗೇನಾಯಿತು, ಈ ಪಾಯಿಂಟು ಇದಕ್ಕೆ 20 ಡಿಸ್ಟೆನ್ಸ್ ಮೇಲೆ ಇದೆ, ಎಕ್ಸಾಕ್ಟ್ಲಿ ಇದು 90 ಡಿಗ್ರಿ ಇರ್ತದೆ. ಸೊ ಈಗ ನಾನು ಈ ಪಾಯಿಂಟಿಂದ ಈ ಕಡೆ ಇನ್ನೊಂದು ಪಾಯಿಂಟ್ನ ಹಾಕ್ತೇನೆ. ಈಗ ಐ ವಿಲ್ ಯೂಸ್ ಒನ್ ಮೋರ್ ಮೆಥಡ್, ದಟ್ ಈಸ್ ರಿಲೇಟಿವ್ ಪೋಲಾರ್ ಕೋಆರ್ಡಿನೇಟ್ ಮೆಥಡ್. ಸೊ ಅದಕ್ಕೆ ಏನು ಮಾಡಬೇಕು, ಮತ್ತೆ @ ಸಿಂಬಲ್, ರಿಲೇಟಿವ್ ಅಲ್ವಾ, ಅದಕ್ಕೆ @ ಸಿಂಬಲ್ ಹೊಡಿಬೇಕು. ಈ ರಿಲೇಟಿವ್ ಪೋಲಾರಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಎರಡು ಪಾಯಿಂಟ್ಗಳ ನಡುವೆ ಇರುವಂತಹ ಡಿಸ್ಟೆನ್ಸ್ನ ಕೊಡಬೇಕಾಗತ್ತೆ, ಮತ್ತು ಅವೆರಡು ಪಾಯಿಂಟ್ಗಳ ನಡುವೆ ಇರುವಂತಹ ಆ್ಯಂಟಿ ಕ್ಲಾಕ್ ವೈಸ್ ಆ್ಯಂಗಲ್ ಇರ್ತದಲ್ಲ ಅದನ್ನು ಕೊಡಬೇಕಾಗತ್ತೆ. ಸೊ ಇದು ಈಗ ನೋಡೋಣ, @ ಹೊಡೆದೆ ನಾನು, ಡಿಸ್ಟೆನ್ಸ್ ಎಷ್ಟು 20, ಮತ್ತು ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ 180 ಡಿಗ್ರಿ ಇರ್ತದೆ, 180 ಡಿಗ್ರಿ. ಯಾಕೆ ಅಂದರೆ ನೋಡಿ, ಇದು ಎಕ್ಸ್, ಈ ಕಡೆ ರೈಟ್ ಸೈಡ್ ಹೋದರೆ ಎಕ್ಸ್ ಆಕ್ಸಿಸ್ ಅಲ್ವಾ, ಇದು ವೈ ಆಕ್ಸಿಸ್. ಅಂದರೆ ಎಷ್ಟಾಯಿತು ಆ್ಯಂಗಲ್, ಆ್ಯಂಟಿ ಕ್ಲಾಕ್ ವೈಸ್ ಮೆಜರ್ ಮಾಡಿದ್ರೆ 90 ಆಯಿತು. ಇದು ಈ ಕಡೆ ಇದೆಯಲ್ವಾ, ಇದು ಈ ಕಡೆ ಅಂದರೆ ಎಷ್ಟಾಯಿತು ಆ್ಯಂಗಲ್ 90 + 90 ಅಂದರೆ 180 ಆಯ್ತಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ 180 ಹೊಡೆದಿದ್ದು. ಸೊ ಈ ಥರ ನೀವು ಪಾಯಿಂಟ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಪಾಯಿಂಟ್ ಕಮಾಂಡ್ನ ಕೊಡ್ಬೋದು. ಈಗ ಈ ಪಾಯಿಂಟ್ ಕಮಾಂಡ್ಗಳು ಲೈನ್ ಡ್ರಾ ಮಾಡೋಕ್ಕೆ ಬೇಕಾ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಬೇಕಾಗಿಲ್ಲ, ಇದು ಕೆಲವು ಕಡೆ ಯೂಸ್ ಆಗುತ್ತೆ ಪಾಯಿಂಟ್ಗಳು. ಈ ಪಾಯಿಂಟ್ಗಳನ್ನು ನಾವು ತೋರಿಸೋದಕ್ಕೆ, ನಾರ್ಮಲ್ ಡ್ರಾ ಮಾಡೋದಕ್ಕೆ, ಆಟೋಕ್ಯಾಡಲ್ಲಿ ಕೆಲವು ಸ್ಕೆಚ್ಗಳನ್ನ ಹಾಕೋದಕ್ಕೆ ಈ ಪಾಯಿಂಟ್ ಕಮಾಂಡ್ ಯೂಸ್ ಆಗುತ್ತೆ. ಅಲ್ಲಿ ನಿಮಗೆ ಬೇಕಾಗಿದ್ದರೆ ಮಾತ್ರ ಈ ಪಾಯಿಂಟ್ಗಳನ್ನು ನೀವು
ಪಾಯಿಂಟ್ ಕಮಾಂಡ್ನ ಯೂಸ್ ಮಾಡ್ಕೊಂಡು ಸಿಂಗಲ್ ಪಾಯಿಂಟ್ ಅಥವಾ ಮಲ್ಟಿ ಪಾಯಿಂಟ್ ಯೂಸ್ ಮಾಡ್ಕೊಂಡು ನೀವು ಡ್ರಾ ಮಾಡ್ಬೋದು. ನಾರ್ಮಲಿ ಬೇರೆ ಬೇರೆ ಸ್ಕೆಚ್ಗಳನ್ನ ಹಾಕೋದಕ್ಕೆ ಲೈಕ್ ಸರ್ಕಲ್ ಹಾಕೋದಕ್ಕೆ, ಲೈನ್ಗಳನ್ನ ಹಾಕೋದಕ್ಕೆ, ಮತ್ತೊಂದಕ್ಕೆ ಇದರ ಈ ಪಾಯಿಂಟ್ ಅನ್ನೋದು ಕಮಾಂಡ್ ನಮಗೆ ಬೇಕಾಗೋದಿಲ್ಲ. ಅದು ಯಾವಾಗಾದರೂ ನಿಮಗೆ ರೆಫರೆನ್ಸ್ ಪಾಯಿಂಟ್ಸ್ ಬೇಕು ಅಂತ ಅನಿಸಿದ್ರೆ ಆವಾಗ ನೀವು ಈ ಸಿಂಗಲ್ ಪಾಯಿಂಟ್ ಮತ್ತು ಮಲ್ಟಿ ಪಾಯಿಂಟ್ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಸ್ವಾಗತ. ಮತ್ತು ಈಗ ನಾವು ಈ ಡ್ರಾ ಮೆನ್ಯೂನಲ್ಲಿ ಎರಡನೇ ಇಂಪಾರ್ಟೆಂಟ್ ಕಮಾಂಡ್ ಆದಂತಹ ಲೈನ್ ಕಮಾಂಡ್ ಕುರಿತು ಈಗ ಕಲಿಯೋಣ. ಸೊ ಅದನ್ನು ಒನ್ಸ್ ಅಗೇನ್ ನೀವು ಇಲ್ಲಿ ಲೈನ್ ಟೈಪ್ ಮಾಡಿ, ಈ ಕಮಾಂಡ್ ಪ್ರಾಂಪ್ಟ್ ಏರಿಯಾದಲ್ಲಿ ಲೈನ್ ಟೈಪ್ ಮಾಡಿಬಿಟ್ಟು ಅದನ್ನು ಆಕ್ಸೆಸ್ ಮಾಡ್ಬೋದು. ಇಲ್ಲ ಈ ಡ್ರಾ ಟೂಲ್ ಬಾರಲ್ಲಿ ಫಸ್ಟೇ ನೋಡಿ ಲೈನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಕ್ಸೆಸ್ ಮಾಡ್ಬೋದು. ಇಲ್ಲ ಅಂದರೆ ಡ್ರಾ ಮೆನ್ಯೂಗೆ ಹೋಗಿ ಈ ಲೈನ್ ಅಂತ ಒಂದಿದೆ, ಇದನ್ನು ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಈಗ ನಾವು ಲೈನ್ ಅಂತ ಟೈಪ್ ಮಾಡ್ತೇನೆ, LINE ಲೈನ್, ಎಂಟ್ರ್ ಹೊಡೀರಿ. ಏನು ಕೇಳ್ತಾ ಇದೆ ನೋಡು, ಫಸ್ಟ್ ಪಾಯಿಂಟ್ ಕೇಳ್ತಾ ಇದೆ. ಫಸ್ಟ್ ಪಾಯಿಂಟು ನಾವು ಈ ಪಾಯಿಂಟ್ನ ಕೊಡೋಣ. ಈಗ ನಾವು ಈ ಪಾಯಿಂಟ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನಾವು ಅದ್ರದ್ದು ಕೋಆರ್ಡಿನೇಟ್ಸ್ ಗೊತ್ತಿದ್ದರೆ ಕೋಆರ್ಡಿನೇಟ್ಸ್ ಕೊಡ್ಬೋದು. ಇಲ್ಲ ಈ ಥರ ಆಲ್ರೆಡಿ ನೀವು ಪಾಯಿಂಟ್ ಹಾಕ್ಕೊಂಡಿದ್ದರೆ ಆ ಪಾಯಿಂಟ್ನ ಕ್ಲಿಕ್ ಮಾಡಿಕೊಂಡು ಹೋದರೆ ಇಲ್ಲಿ ಏನಾಗಿದೆ, ನಾವು ಇದು ಓ ಸ್ನ್ಯಾಪ್ ಆನ್ ಮಾಡಿದ್ದೇವೆ. ಈ ಓ ಸ್ನ್ಯಾಪ್ ಒಂದು ಆಫ್ ಆಗಿದ್ದರೆ ನೋಡಿ ಇವಾಗ ಅದು ಈ ಪಾಯಿಂಟ್ ನಮಗೆ ಗ್ರ್ಯಾಬ್ ಆಗ್ತಾಯಿಲ್ಲ, ಸ್ನ್ಯಾಪ್ ಆಗ್ತಾಯಿಲ್ಲ ನೋಡಿ, ಹೌದಾ? ಸೊ ಹಾಗಾಗಿ ಈ ಪಾಯಿಂಟ್ಗಳನ್ನ ಡ್ರಾ ಮಾಡಬೇಕಂತೂ ಏನೂ ಇಲ್ಲ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಈ ಪಾಯಿಂಟ್ನ ಡ್ರಾ ಮಾಡೋದ್ರಿಂದ ಇದು ಆ ಥರನೇ ಇದೆ. ಸೊ ಈ ಪಾಯಿಂಟ್ಗಳನ್ನ ಒಂದು ವೇಳೆ ಡ್ರಾ ಮಾಡಿದ್ದೀರ ನೀವು ಆಲ್ರೆಡಿ, ಈ ಪಾಯಿಂಟ್ಗಳನ್ನ ಯೂಸ್ ಮಾಡ್ಕೋಬೋದು. ಒಂದು ವೇಳೆ ಡ್ರಾ ಮಾಡಿಲ್ಲ ಅಂದರೆ ಅದು ಬೇರೆ ಥರ ಇದೆ. ಈಗ ನಾನು ಡ್ರಾ ಮಾಡಿದ್ದೇನೆ, ಈ ಪಾಯಿಂಟ್ನ ಆಕ್ಸೆಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಪಾಯಿಂಟ್ಗೆ ನಾವು ನೋಡ್ ಅಂತ ಒಂದು ಬರ್ತದೆ ಓ ಸ್ನ್ಯಾಪ್ ಕಮಾಂಡ್, ಅದನ್ನು ಟೈಪ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಓ ಸ್ನ್ಯಾಪ್ ಕಮಾಂಡಲ್ಲಿ ನೋಡಿ ನೋಡ್ ಅಂತ ಟೈಪ್ ಮಾಡ್ತೀನಿ, ನೋಡ್ ಅಂತ ಟೈಪ್ ಮಾಡಿ ಎಂಟ್ರ್ ಹೊಡಿತೇನೆ. ಇಲ್ಲಿ ತೊಗೊಂಬರ್ತೇನೆ ನೋಡಿ, ಈಗ ಸೆಲೆಕ್ಟ್ ಆಯ್ತದು. ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ನೋಡ್ ಅಂತ ಟೈಪ್ ಮಾಡ್ತೇನೆ, ಕ್ಲಿಕ್ ಮಾಡ್ತೇನೆ ನೋಡಿ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಕೇಳ್ತಾ ಇದೆ ಅದು, ಮತ್ತೆ ನಾನು ನೋಡ್ ಅಂತ ಟೈಪ್ ಮಾಡ್ತೇನೆ. ಮತ್ತು ಇವಾಗ ಇದನ್ನು ಕ್ಲಿಕ್ ಮಾಡ್ತೇನೆ, ಮತ್ತೆ ನೆಕ್ಸ್ಟ್ ಪಾಯಿಂಟ್ ಕೇಳ್ತಾ ಇದೆ, ಇಲ್ಲಿ ನೋಡಿ ನೆಕ್ಸ್ಟ್ ಪಾಯಿಂಟ್ ಅಂತ ಕೇಳ್ತಾ ಇದೆ, ಮತ್ತೆ ನೋಡ್ ಅಂತ ಟೈಪ್ ಮಾಡ್ತೇನೆ, ಎಂಟ್ರ್ ಹೊಡಿತೇನೆ, ಮತ್ತು ಇದನ್ನು ಕ್ಲಿಕ್ ಮಾಡ್ತೇನೆ. ಈಗ ನಾವು ಮತ್ತೆ ನೋಡ್ ಅಂತ ಟೈಪ್ ಮಾಡಿಬಿಟ್ಟು ಇದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ನೋಡಿ ಇಲ್ಲಿ ಆಪ್ಷನ್ ಇದೆ, ಕ್ಲೋಸ್ ಅಂತ ಒಂದು ಆಪ್ಷನ್ ಇದೆ. ನಾನು ಸಿ ಅಂತ ಹೊಡೆದು ಏನಾಗುತ್ತೆ, ಅದು ಲೈನ್ ಕ್ಲೋಸ್ ಆಗೋಗುತ್ತೆ ನೋಡಿ, ಈ ಥರ ಕ್ಲೋಸ್ ಆಗುತ್ತೆ. ಸೊ ಈ ಥರ ನೀವು ಆಲ್ರೆಡಿ ಪಾಯಿಂಟ್ನ ಡ್ರಾ ಮಾಡಿದರೆ ಯು ಕ್ಯಾನ್ ಯುಟಿಲೈಸ್ ದೋಸ್ ಪಾಯಿಂಟ್ಸ್ ಟು ಡ್ರಾ ಸಚ್ ಎ ಡ್ರಾಯಿಂಗ್ ಯೂಸಿಂಗ್ ಲೈನ್ ಕಮಾಂಡ್ಸ್. ಒಂದು ವೇಳೆ ನಾವು ಈ ಪಾಯಿಂಟ್ಗಳನ್ನ ಹಾಕ್ಕೊಂಡಿಲ್ಲ, ಅವಾಗ ಏನು ಮಾಡೋದು, ಆವಾಗ ಒನ್ಸ್ ಅಗೇನ್ ಈ ಥರ ಲೈನ್ ಕಮಾಂಡ್ನ ತಗೊಳ್ಳಿ. ಏನು ಕೇಳ್ತಾ ಫಸ್ಟ್ ಪಾಯಿಂಟ್ ಕೇಳ್ತಾ ಇದೆಯಲ್ವಾ, ನಮಗೆ ಫಸ್ಟ್ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಗೊತ್ತಿರಬೇಕು. ಇಲ್ಲ ಆಲ್ರೆಡಿ ಯಾವ್ದಾರು ಒಂದು ಫಸ್ಟ್ ಪಾಯಿಂಟ್ ನಾವು ಡ್ರಾ ಮಾಡಿರ್ಬೇಕು. ಅವಾಗ ನಾನು ಡ್ರಾ ಮಾಡಿದ್ನಲ್ಲ, ಆವಾಗಲೇ ಪಾಯಿಂಟ್ಗಳನ್ನ ಡ್ರಾ ಮಾಡಿದ್ನಲ್ಲ, ಆ ಥರ ಏನೋ ಡ್ರಾ ಮಾಡಿರಬೇಕು. ಫಸ್ಟ್ ಯಾವ್ದಾದ್ರು ರೆಫರೆನ್ಸ್ ಪಾಯಿಂಟ್ ಇರಬೇಕು. ಈ ಥರ ಖಾಲಿ ಶೀಟ್ ಇದ್ದರೆ ಆವಾಗ ನಮಗೆ ಫಸ್ಟ್ ಪಾಯಿಂಟ್ದು ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಗೊತ್ತಿರಲೇಬೇಕು. ಇಲ್ಲ ಅಂದರೆ ನಾವೇನು ಮಾಡಬೇಕಾಗುತ್ತೆ, ಅಪ್ರಾಕ್ಸಿಮೇಟ್ಲಿ ಈ ಡ್ರಾಯಿಂಗ್ ಏರಿಯಾದಲ್ಲಿ ಎಲ್ಲರೂ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ನಾವು ಆ ಥರ ಮಾಡೋದು ಬೇಡ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದಿ ಕೋಆರ್ಡಿನೇಟ್ಸ್ ಆಫ್ ಫಸ್ಟ್ ಪಾಯಿಂಟ್ ಆರ್ 10, ಎಕ್ಸ್ 10 ಇದೆ, ವೈ ಕೂಡ 10 ಇದೆ ಅಂತ ಅಂದ್ಕೊಳ್ಳೋಣ. ನೋಡಿ ಟೈಪ್ ಮಾಡಿದೆ ನೋಡಿ, ಮೊದಲನೇ ಪಾಯಿಂಟ್ ನಮಗೆ ಬಂತು. ಎರಡನೇ ಪಾಯಿಂಟ್ ಕೇಳ್ತಾ ಇದೆ. ಸೊ ಅದು ಈಗ 10, ಅಂದರೆ ಅದು ಅಬ್ಸಲ್ಯೂಟ್ ಕಾರ್ಟೇಷಿಯನ್ ಮೆಥಡ್. ಅದರಿಂದ ನಾನು ಆ ಪಾಯಿಂಟ್ ನಾನು ಶೋ ಮಾಡಿದೆ. ಈಗ ಎರಡನೇ ಪಾಯಿಂಟ್ ನಾನು ಬೇಕು ಅಂತಂದರೆ ಅದನ್ನು ನಾನು ಯಾವುದಾದ್ರು ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನು ಐ ವಿಲ್ ಯೂಸ್ ನಾವು ದಿ ರಿಲೇಟಿವ್ ಕಾರ್ಟೇಷಿಯನ್ ಮೆಥಡ್. ರಿಲೇಟಿವ್ ಕಾರ್ಟೇಷಿಯನ್ ಮೆಥಡಲ್ಲಿ ಏನು ಮಾಡಬೇಕು ಅಂದರೆ ನಾನು ಇದು ವೈ ಕೋಆರ್ಡಿನೇಟ್ ಕೊಡಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ದ ಅರ್ಲಿ ಪಾಯಿಂಟ್, ಆ್ಯಂಡ್ ಎಕ್ಸ್ ಕೋಆರ್ಡಿನೇಟ್ದು ವ್ಯಾಲ್ಯೂ ಕೊಡಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ದ ಪ್ರೀವಿಯಸ್ ಪಾಯಿಂಟ್. ಸೊ ಇದು ಪ್ರೀವಿಯಸ್ ಪಾಯಿಂಟು. ನನಗೆ ಒಂದು ಹಾರಿಜಾಂಟಲ್ ಲೈನ್ ಹಾಕಬೇಕು ಅಂತಂದರೆ ವೈ ಏನೂ ಇರೋದಿಲ್ಲ, ಡಿಫ್ರೆನ್ಸು ಎಕ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಮಾಡ್ತೇನೆ, ರಿಲೇಟಿವ್ ಅಂತ ಹೇಳಬೇಕು ಅಂದರೆ ಆಟ್ ಅಂತ ಸಿಂಬಲ್ ಟೈಪ್ ಮಾಡ್ತೇನೆ, ಡಿಸ್ಟೆನ್ಸ್ 20 ಇದೆ, 20 ಅಂತ ಟೈಪ್ ಮಾಡ್ತೇನೆ, ಕಾಮ ಹೊಡಿತೇನೆ, ವೈ ಏನೂ ಇಲ್ವಲ್ಲ ಅದಕ್ಕೆ 0 ಅಂತ ಟೈಪ್ ಮಾಡ್ತೇನೆ, ಎಂಟ್ರ್ ಹೊಡಿತೇನೆ. ನೋಡಿ ಬಂತು, ಹಾರಿಜಾಂಟಲ್ ಲೈನ್ ಬಂತು. ವೆರ್ಟಿಕಲ್ ಲೈನ್ ಬೇಕು ಅಂತಂದರೆ ಮತ್ತೆ ಆಟ್ ಸಿಂಬಲ್ ಟೈಪ್ ಮಾಡ್ತೇನೆ, ಡಿಸ್ಟೆನ್ಸ್ 20 ಇದೆ, ಎಕ್ಸ್ ಡಿಸ್ಟೆನ್ಸ್ ಅಲ್ವಾ. ಸೊ ಎಕ್ಸ್ ಡಿಸ್ಟೆನ್ಸ್ ಏನಿದೆ 0 ಇದೆ, ಎಕ್ಸ್ ಡಿಸ್ಟೆನ್ಸ್ 0 ಇದೆ, ಕಾಮ ವೈ ಡಿಸ್ಟೆನ್ಸ್ ಮಾತ್ರ 20 ಇದೆ, 20 ಟೈಪ್ ಮಾಡ್ತೇನೆ, ಎಂಟರ್. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೇನೆ, ಇನ್ನೊಂದು ಇದನ್ನು ಈ ಕಡೆ ಡ್ರಾ ಮಾಡಬೇಕಲ್ಲ, ಈ ಕಡೆ ಡ್ರಾ ಮಾಡಬೇಕು ಅಂತಂದರೆ ನಾನು ಏನು ಮಾಡ್ತೇನೆ, ಇವಾಗ ರಿಲೇಟಿವ್ ಪೋಲಾರ್ ಮೆಥಡ್ನ ಯೂಸ್ ಮಾಡ್ತೇನೆ. ರಿಲೇಟಿವ್ ಪೋಲಾರ್ ಮೆಥಡಲ್ಲಿ ಏನು ಮಾಡಬೇಕು, ನೀವು ಎರಡು ಪಾಯಿಂಟ್ಗಳ ನಡುವಿನ ರೇಡಿಯಲ್ ಡಿಸ್ಟೆನ್ಸನ್ನು ಕೊಡಬೇಕು. ಮತ್ತು ಆ ಇಮ್ಯಾಜಿನರಿ ಲೈನ್ ಇದೆಯಲ್ಲ, ಆ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡುವಂತಹ ಇಮ್ಯಾಜಿನರಿ ಲೈನ್ದು
ಎಕ್ಸ್ ಆಕ್ಸಿಸ್ ಗುಂಟ ಇರುವಂತಹ ಕೌಂಟರ್ ಕ್ಲಾಕ್ ವೈಸ್ ಆ್ಯಂಗಲ್ನ ನೀವು ಕೊಡಬೇಕಾಗತ್ತೆ. ಸೊ ಈಗ ನೋಡೋಣ. ಫಸ್ಟು ಆ್ಯಟ್ ಅಂತ ಹೊಡಿತೇನೆ, ಅದು ರಿಲೇಟಿವ್ ಅಂತ ಗೊತ್ತಾಯಿತು ಆಟೋಕಾರ್ಡ್ಗೆ, ಸಾಫ್ಟ್ವೇರ್ಗೆ. ಆಮೇಲೆ ಡಿಸ್ಟೆನ್ಸ್ ಕೊಡ್ತೇನೆ 20, ಆ್ಯಂಗಲ್ ಎಷ್ಟು, ಆ್ಯಂಗಲ್ ಸಿಂಬಲ್ ಹೊಡೆದೆ 180 ಡಿಗ್ರಿ ಅಂತ ಟೈಪ್ ಮಾಡ್ತೇನೆ, ಎಂಟ್ರ್ ಹೊಡಿತೇನೆ. ಯಾಕೆಂದರೆ ಇದು ಪಾಯಿಂಟು, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ ಅದು, ಇದು 90 ಡಿಗ್ರಿ ಆಯಿತು. ಈ ಕಡೆ ಇಲ್ಲಿಂದ ತೊಗೊಂಡ್ರೆ ಎಷ್ಟಾಯ್ತದು 180 ಡಿಗ್ರಿ ಆಗುತ್ತೆ. ಮತ್ತು ನಾನೀಗ ಕ್ಲೋಸ್ ಅಂತ ಹೊಡೆದ್ರೆ ನೋಡಿ ಹೊರಟೋಯ್ತು. ಸೊ ಈಗ ಈ ಥರ ನಾವು ಲೈನ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ರೆಕ್ಟ್ಯಾಂಗಲನ್ನು ನಾನು ಹಾಕಿದ್ದೇನೆ, ಒಂದು ಸ್ಕ್ವೇರ್ನ ನಾನು ಹಾಕಿದ್ದೇನೆ. ಸೊ ಈಗ ಇಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ನೋಡಿ. ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬ್ಲೂ ಕಲರ್ ಪಾಯಿಂಟ್ಸ್ ಕಾಣ್ತಾ ಇದೆಯಲ್ವಾ, ದೀಸ್ ಆರ್ ಕಾಲ್ಡ್ ಆಸ್ ಗ್ರಿಪ್ ಪಾಯಿಂಟ್ಸ್. ಇವಕ್ಕೆ ಅಂತ ಕರೀತಾರೆ ಗ್ರಿಪ್ ಪಾಯಿಂಟ್ಸ್ ಅಂತ ಕರೀತಾರೆ. ನೋಡಿ ಇಲ್ಲಿ ಏನಾಗಿದೆ, ಈಗ 4 ಈ ಒಂದು ರೆಕ್ಟ್ಯಾಂಗಲ್ 4 ಡಿಫ್ರೆಂಟ್ ಲೈನ್ ಸೆಗ್ಮೆಂಟಿಂದ ಮಾಡಿದೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು 2 ಪಾಯಿಂಟ್ಗಳ ನಡುವೆ ಏನು ಬರ್ತಲ್ಲ ಒಂದು ಲೈನ್, ಅದು ಸಪ್ರೇಟ್ ಎಂಟಿಟಿ ಆಗಿರ್ತದೆ. ನೋಡಿ ಇದನ್ನು ಕ್ಲಿಕ್ ಮಾಡಿದ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ ಸಪ್ರೇಟ್ ಎಂಟಿಟಿ ಇದೆ, ಇದನ್ನು ಕ್ಲಿಕ್ ಮಾಡಿದಾಗ ಸಪ್ರೇಟ್ ಎಂಟಿಟಿ ಇದೆ, ಇದನ್ನು ಕ್ಲಿಕ್ ಮಾಡಿದಾಗ ಸಪ್ರೇಟ್ ಎಂಟಿಟಿ ಇದೆ, ಇದನ್ನು ಕ್ಲಿಕ್ ಮಾಡಿದಾಗ ಸಪ್ರೇಟ್ ಎಂಟಿಟಿ ಇದೆ. ಸೊ 2 ಪಾಯಿಂಟ್ಗಳ ನಡುವೆ ಏನೋ ಒಂದು ಲೈನ್ ಡ್ರಾ ಮಾಡ್ತೀವಲ್ಲ, ಅದು ಸಪ್ರೇಟ್ ಎಂಟಿಟಿ ಆಗಿರ್ತದೆ. ಸೊ ಈ ಥರನಾಗಿ ನಾವು ಲೈನನ್ನು ಯೂಸ್ ಮಾಡಿಕೊಂಡು, ಲೈನ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಈ ಥರ ಡಿಫ್ರೆಂಟ್ ಸ್ಕೆಚ್ಗಳನ್ನು ನಾವು ಡ್ರಾ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾವು ಡ್ರಾ ಕಮಾಂಡ್ನಲ್ಲಿ, ಡ್ರಾ ಮೆನ್ಯೂಯಲ್ಲಿ ಇರುವಂತಹ ನೆಕ್ಸ್ಟ್ ಕಮಾಂಡ್ಗಳು ಯಾವುದು, ರೇ ಮತ್ತು ಕನ್ಸ್ಟ್ರಕ್ಷನ್ ಲೈನ್, ಇವುಗಳ ಕುರಿತು ಈಗ ನೋಡೋಣ. ಈ ರೇ ಮತ್ತು ಕನ್ಸ್ಟ್ರಕ್ಷನ್ ಲೈನ್ ಎರಡನ್ನೂ ನಾವು ನಾರ್ಮಲ್ ಯಾವುದೇ ಸ್ಕೆಚ್ಗಳನ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡೋದಿಲ್ಲ. ಕೇವಲ ಸಪೋರ್ಟಿಂಗ್ ಲೈನ್ಗಳಾಗಿ ಅಥವಾ ಮೇನ್ ಸ್ಕೆಚ್ನ ಡ್ರಾ ಮಾಡೋದಕ್ಕೆ ಬೇಕಾಗುವಂಥ ರೆಫರೆನ್ಸ್ ಲೈನ್ಗಳಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಈಗ ಮೊದಲಿಗೆ ರೇ ಅಂತ ಆಪ್ಷನ್ ತೊಗೊಳ್ಳೋಣ. ಏನು ಕೇಳ್ತಾ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಕೇಳ್ತಾ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ನಾವು 10,10 ಕೊಡೋಣ. ಸೊ ಈಗ ಅದೇನು ಕೇಳ್ತಾ ಇದೆ, ಥ್ರೂ ಪಾಯಿಂಟ್ ಕೇಳ್ತಾ ಇದೆ. ನಾವು ಯಾವ ಪಾಯಿಂಟ್ ಕೊಡ್ತೀವೋ ಅದೇನಾಗುತ್ತೆ ಆ ಪಾಯಿಂಟಿಗೆ ಬರುತ್ತೆ. ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಕೊಟ್ಟೆ ಅಂದ್ಕೊಳ್ಳಿ. ನೋಡಿ ಈ ಥರ ಪಾಯಿಂಟ್ ಕೊಡ್ತಾ ಹೋಗ್ಬೋದು ನಾನು. ಸೊ ಇದು ಯಾವ ಥರ ಕಾಣ್ತಾ ಇದೆ ಅಂದರೆ, ಇಲ್ಲಿ ಸೂರ್ಯ ಇದ್ದಂಗೆ ಅನಿಸುತ್ತೆ, ಇಲ್ಲಿಂದ ರೇಸ್ ಹೋದಂಗೆ ಅನಿಸ್ತಾ ಇದೆ ಅಲ್ವಾ. ಸೊ ಅದು ಹಾಗಾಗಿ ಇದಕ್ಕೆ ಈ ಕಮಾಂಡ್ಗೆ ಅಂತ ಕರಿತೀವಿ ನಾವು, ರೇ ಕಮಾಂಡ್ ಅಂತ ಕರಿತೀವಿ. ಸೊ ಇದು ಏನಾಗ್ತಿದೆ, ಥ್ರೂ ಔಟ್ ಫುಲ್ ಡ್ರಾಯಿಂಗ್ ಶೀಟ್ ಫುಲ್ ಏನಾಗಿದೆ ಹೊರಟೋಗಿದೆ ಇದು. ಸೊ ಈ ಪಾಯಿಂಟಿಂದ ಇವೆಲ್ಲ ಏನಾಗಿದೆ, ಈ ಲೈನ್ಗಳು ಆಚೆ ಹೋಗ್ತಾ ಇದ್ದಾವೆ, ಡ್ರಾಯಿಂಗ್ ಶೀಟ್ನ ಕ್ರಾಸ್ ಮಾಡಿಕೊಂಡು ಹೋಗ್ತಾ ಇದ್ದಾವೆ. ಸೊ ಇವುಗಳನ್ನ ನಾವು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಮೇನ್ ಸ್ಕೆಚ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈ ರೇ ಕಮಾಂಡ್ನ ಯೂಸ್ ಮಾಡಬಹುದು. ಇನ್ನೊಂದು ಕಮಾಂಡ್ ಇದೆ, ಅದು ಕನ್ಸ್ಟ್ರಕ್ಷನ್ ಲೈನ್ ಅಂತ ಇನ್ನೊಂದು ಕಮಾಂಡ್ ಇದೆ. ಇದು ಕೂಡ ಅಷ್ಟೇ, ಹೆಸರು ಹೇಳೋ ಹಾಗೆ ಇದನ್ನು ಮೇನ್ ಸ್ಕೆಚ್ಚನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬೇಕಾಗುವಂಥ ಸಪೋರ್ಟಿಂಗ್ ರೆಫರೆನ್ಸ್ ಲೈನ್ಗಳಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದಾಗ ಅದು ಏನು ಕೇಳ್ತಾ ಇದೆ, ಮೊದಲಿಗೆ ಅದು ಮೊದಲನೇ ಪಾಯಿಂಟ್ ಕೇಳ್ತಾ ಇದೆ. ಮತ್ತು ಅದರಲ್ಲಿ ಆಪ್ಷನ್ ಇದೆ ನೋಡಿ, ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್, ಆ್ಯಂಗ್ಯುಲರ್, ಬೈಸೆಕ್ಟ್, ಆಫ್ಸೆಟ್ ಅಂತ ಇಷ್ಟು ಆಪ್ಷನ್ ಇದೆ. ಸೊ ನಾನು ಈಗ ಹಾರಿಜಾಂಟಲ್ ಲೈನ್ನ ಕ್ಲಿಕ್ ಮಾಡ್ತೇನೆ. ಎಚ್ ಅಂತ ಹೊಡೆದ್ರೆ, ಈಗ ಎಚ್ ಅಂತ ಹೊಡೆದ್ರೆ ಏನಾಗುತ್ತೆ ನನಗೆ ಹಾರಿಜಾಂಟಲ್ ಲೈನ್ ಈ ಥರ ಬರುತ್ತೆ. ಕ್ಲಿಕ್ ಮಾಡಿದಾಗ ಹಾರಿಜಾಂಟಲ್ ಲೈನ್ ಬರ್ತಾ ಹೋಗ್ತವೆ. ನೀವು ಎಕ್ಸಾಕ್ಟ್ಲಿ ಡೈಮೆನ್ಷನ್ಗಳನ್ನ ಕೊಡ್ಬೋದು, ಈ ಪಾಯಿಂಟ್ ಡೈಮೆನ್ಷನ್ಗಳನ್ನ ಎಕ್ಸಾಕ್ಟ್ಲಿ ಕೊಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ, ಆ್ಯಟ್ 10 ಆ್ಯಟ್ ಆ್ಯನ್ ಆ್ಯಂಗಲ್ 90 ಅಂತ ಟೈಪ್ ಮಾಡಿದೆ. ನೋಡಿ ಎಕ್ಸಾಕ್ಟ್ಲಿ 10ಗೆ ಅದು ಬರ್ತಾ ಇದೆ. ಸೊ ಈಗ ನಾನು ಆ್ಯಟ್ 20 ಆ್ಯಟ್ ಆ್ಯನ್ ಆ್ಯಂಗಲ್ 90 ಅಂದರೆ 20 ಡಿಸ್ಟೆನ್ಸ್ಗೆ ಮೇಲೆ ಹೋಗುತ್ತೆ, ನೋಡಿ 20 ಡಿಸ್ಟೆನ್ಸ್ ಮೇಲೆ ಹೋಗುತ್ತೆ. ಸೊ ಇಲ್ಲಿಂದ 10 ಇದೆ ಡಿಸ್ಟೆನ್ಸ್, ಇಲ್ಲಿಂದ 20 ಇದೆ. ಈ ಥರ ಹಾರಿಜಾಂಟಲ್ ಲೈನ್ಸ್ಗಳನ್ನ ನೀವು ಡ್ರಾ ಮಾಡ್ಬೋದು. ಇಲ್ಲ ಅಂದರೆ ಡ್ರಾಗ್ ಹೋಗಿ ಮತ್ತೆ ನೀವು ಕನ್ಸ್ಟ್ರಕ್ಷನ್ ಲೈನ್ ತೊಗೊಳ್ಳಿ. ಈಗ ನಾನು ವೆರ್ಟಿಕಲ್ ಲೈನ್ಸ್ ಡ್ರಾ ಮಾಡ್ಬೇಕು ಅಂದ್ಕೊಳ್ಳಿ, ಅದಕ್ಕೆ ವಿ ಅಂತ ಟೈಪ್ ಮಾಡಿ ಎಂಟ್ರ್ ಹೊಡೀರಿ. ನೋಡಿ ವೆರ್ಟಿಕಲ್ ಲೈನ್ ಬಂತು. ನೀವು ಮತ್ತೆ ಎಲ್ಲಿ ಬೇಕಾದ್ರಿ ಫಸ್ಟ್ ಕೋಆರ್ಡಿನೇಟ್ ಕೊಡಬೇಕಾಗತ್ತೆ, 10,10 ಅಂತ ಕೊಡ್ತೇನೆ. ಸೊ ಮೊದಲನೇ ಪಾಯಿಂಟ್ ಬಂತು. ಎರಡನೇ ಪಾಯಿಂಟ್ ಬೇಕು ಅಂದರೆ ಈಗ ಮತ್ತೆ ಆ್ಯಟ್ ಸಿಂಬಲ್ ಹೊಡೀರಿ, ಎಕ್ಸ್ ಕೊಡ್ಬೇಕಲ್ವಾ, 10 ಅಂತ ಕೊಡ್ರಿ, ಕಾಮಾ 0 ಅಂತ ಕೊಟ್ಟರೆ ನೋಡಿ ಈ ಥರ ಬರ್ತಾಯಿದೆ. 20,0 ಅಂತ ಕೊಟ್ಟರೆ ಅಂದರೆ ಆ್ಯಟ್ ಹೊಡಿಯಬೇಕು, ಆ್ಯಟ್ ಹೊಡೀರಿ, ಆ್ಯಟ್ ಹೊಡೆದು 20,0 ಅಂತ ಹೊಡೀರಿ. ನೋಡಿ ಈಗ ಏನಾಯಿತು, ನಾವು ಈ ಲೈನ್ನ ಡ್ರಾ ಮಾಡಿದ್ವಿ. ಈ ಲೈನ್ಗೂ ಡಿಸ್ಟೆನ್ಸ್ ಇಷ್ಟು 20, ಈ ಲೈನ್ಗೂ ಡಿಸ್ಟೆನ್ಸ್ ಇಷ್ಟು, ಈ ಲೈನ್ಗೂ ಡಿಸ್ಟೆನ್ಸ್ 10 ಇದೆ, ಮತ್ತು ಈ ಲೈನ್ಗೂ ಡಿಸ್ಟೆನ್ಸು 20 ಇದೆ. ಈ ಥರ ನಾವು ಡ್ರಾ ಮಾಡ್ಬೋದು.
ಇದು ಅಲ್ಲದೇ ಈಗ ನಮಗೆ ಇವೆರಡು ಲೈನನ್ನ ಬೈಸೆಕ್ಟ್ ಮಾಡೋ ಹೋಗುವಂತಹ ಒಂದು ಲೈನ್ ಬೇಕು ಅಂದ್ಕೊಳ್ಳಿ. ಎರಡು ಲೈನ್ಗಳನ್ನ ಬೈಸೆಕ್ಟ್ ಮಾಡಿ ಹೋಗುವಂಥ ಒಂದು ಲೈನ್ ಬೇಕು. ಅದಕ್ಕೆ ಏನು ಮಾಡಬೇಕು, ಮತ್ತು ಅದರಲ್ಲೇ ಆಪ್ಷನ್ ಇದೆ ನೋಡಿ, ಡ್ರಾಗ್ ಹೋಗಿ ಕನ್ಸ್ಟ್ರಕ್ಷನ್ ಲೈನಿಗೆ ಹೋಗಿ ನೋಡಿ ಬೈಸೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಬಿ ಅಂತ ಟೈಪ್ ಮಾಡಿ ಎಂಟ್ರ್ ಹೊಡಿರಿ. ಏನು ಕೇಳ್ತಾ ಇದೆ, ಅದು ವರ್ಟೆಕ್ಸ್ ಪಾಯಿಂಟ್ ಕೇಳ್ತಾ ಇದೆ. ವರ್ಟೆಕ್ಸ್ ಪಾಯಿಂಟ್ ಯಾವುದು, ಇದು ವರ್ಟೆಕ್ಸ್ ಪಾಯಿಂಟ್. ಸೊ ಇದು ಯಾವುದಿದೆ, ಆ್ಯಕ್ಚುಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಅಲ್ವಾ, ಅದಕ್ಕೆ INT ಅಂತ ಟೈಪ್ ಮಾಡಿ ಅದರ ಸಮೀಪ ತೊಗೊಂಡೋಗಿ ಕ್ಲಿಕ್ ಮಾಡಿ. ಸೊ ನೀವು ಈ ಥರ ಓಸ್ನ್ಯಾಪ್ ಕಮಾಂಡ್ನ ಟೈಪ್ ಮಾಡ್ಬೋದು. ಆರ್ ಇಲ್ಲಿ ಓಸ್ನ್ಯಾಪ್ ಇದನ್ನು ಆನ್ ಮಾಡ್ಕೊಂಡಿದ್ದರೆ ಕೂಡ, ಓಸ್ನ್ಯಾಪ್ ಮೋಡ್ನ ಆನ್ ಮಾಡ್ಕೊಂಡಿದ್ದರೆ ಕೂಡ ಅದು ಅದರಲ್ಲಿ ನೀವು ಇಂಟರ್ಸೆಕ್ಷನ್ ಪಾಯಿಂಟನ್ನು ಸೆಟ್ಟಿಂಗನ್ನು ಆನ್ ಮಾಡ್ಕೊಂಡಿದ್ದರೆ ಆವಾಗ ಇದು ಸಮೀಪ ತೊಗೊಂಡೋಗಿದೆ, ಅದು ಇಂಟರ್ಸೆಕ್ಷನ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿರೋದು. ಇದು ನಾವು ಸೆಲೆಕ್ಟ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಈ ಥರ ತೋರಿಸ್ತಾ ಇದೆ. ಸೊ ಈಗ ಕ್ಲಿಕ್ ಮಾಡಿ. ಸೊ ಈಗ ಅದು ತೊಗೊಂಡಿದೆ, ಓಸ್ನ್ಯಾಪ್ ಆನ್ ಆಗಿದೆ, ನಾನು ತೋರಿಸ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಪಾಯಿಂಟ್ ಕೇಳ್ತಾ ಇದೆ, ಸ್ಟಾರ್ಟ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಮಾಡಿ. ಎಂಡ್ ಪಾಯಿಂಟ್ ಕೇಳ್ತಾ ಇದೆ, ಎಂಡ್ ಪಾಯಿಂಟ್ ಇದನ್ನು ನಾವು ಕ್ಲಿಕ್ ಮಾಡೋಣ. ನೋಡಿ ಎಕ್ಸಾಕ್ಟ್ ಏನಾಯ್ತು, ಇವಾಗ ಈ ಲೈನು ಡ್ರಾ ಮಾಡಿ ಬಂದಿದೆ. ಯಾವ ಥರ ಅಂದರೆ ಈ ಎರಡು ಲೈನ್ನ ಬೈಸೆಕ್ಟ್ ಮಾಡಿ ಒಂದು ಲೈನು ಹೋಗಿದೆ. ಸೊ ಇದು ಬೈಸೆಕ್ಟ್ ಆಪ್ಷನ್ನು. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಏನಿದೆ ಮೆಟೀರಿಯಲ್ನಲ್ಲೇ, ಕನ್ಸ್ಟ್ರಕ್ಷನಲ್ಲಿ ಇನ್ನೊಂದು ಆಪ್ಷನ್ ಏನಿದೆ, ಏನಿದೆ ಆಫ್ಸೆಟ್ ಅಂತ ಇದೆ ಆಪ್ಷನ್. ಸೊ ಆಫ್ಸೆಟ್ ಅಂದರೆ ಇವಾಗ ನಾನು ಡ್ರಾ ಮಾಡಿದ್ರೆ ಅದೇ ಥರ ಆಫ್ಸೆಟ್. ನೀವು ಡಿಸ್ಟೆನ್ಸ್ ಓ ತೊಗೊಳ್ಳಿ. ಇವಾಗ ಓ ಅಂತ ಹೊಡಿದ್ದೇನೆ, ಎಂಟ್ರ್ ಹೊಡಿದ್ದೇನೆ. ಈಗ ಡಿಸ್ಟೆನ್ಸ್ ಕೇಳ್ತಾ ಇದೆ ಎಷ್ಟು ಅಂತ, ಅದು ಅಲ್ವಾ. ಡಿಸ್ಟೆನ್ಸ್ ನಾನು 20 ಅಂತ ಹೊಡಿತೇನೆ, ಇಲ್ಲ 30 ಹೊಡಿತೇನೆ. ಡಿಸ್ಟೆನ್ಸ್ 30 ಹೊಡಿತೇನೆ, ಎಂಟ್ರ್ ಹೊಡಿತೇನೆ. ನೋಡಿ ಇದು ಕೇಳ್ತಾ ಇದೆ, ಇದನ್ನು ಕ್ಲಿಕ್ ಮಾಡ್ತೇನೆ. ಯಾವ ಸೈಡು, ಈ ಸೈಡ್ ನನಗೆ ಬೇಕು, ಕ್ಲಿಕ್ ಮಾಡ್ತೀನಿ. ನೋಡಿ 30 ಡಿಸ್ಟೆನ್ಸ್ 30 ಬಂತು. ಇದನ್ನು ಕ್ಲಿಕ್ ಮಾಡಿ ಈ ಕಡೆ ಹೊಡಿತೇನೆ, ನೋಡಿ ಇನ್ನೊಂದು 30 ಬಂತು. ಸೊ ಈ ಥರ ಆಫ್ಸೆಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವೆಲ್ಲ ಲೈನ್ಗಳು ನಾವೇನು ಮಾಡ್ಬೋದು ಅಂತಂದರೆ ಆ್ಯಕ್ಚುಯಲ್ ಸ್ಕೆಚ್ನ ಡ್ರಾ ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ ಲೈನ್ಸ್ ಆಗಿ ನಾವು ಯೂಸ್ ಮಾಡ್ಬೋದು. ಸೊ ಇದು ಈಗ ನಾವು ಏನು ಕಲ್ತೀವಿ ಅಂತಂದರೆ ಈ ಡ್ರಾನಲ್ಲಿ ರೇ ಮತ್ತು ಕನ್ಸ್ಟ್ರಕ್ಷನ್ ಲೈನ್ ಎರಡನ್ನೂ ಕಲ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಡ್ರಾ ಮೆನ್ಯೂಲಿರುವಂತಹ ಇನ್ನೊಂದು ಟೂಲ್ ಆದಂತಹ ಮಲ್ಟಿ ಲೈನ್ ಕುರಿತು ಕಲಿಯೋಣ. ಸೊ ಈ ನೇಮೇ ಹೇಳ್ತಾ ಇರೋ ಹಾಗೆ ಮಲ್ಟಿ ಲೈನ್ ಅಂದರೆ ನಾವೀಗ ಮಲ್ಟಿಪಲ್ ಲೈನ್ಸ್ಗಳನ್ನ ಡ್ರಾ ಮಾಡ್ಬೋದು. ಈಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನೋಡಿ ಏನು ಹೇಳ್ತಾ ಇದೆ, ಅದು ಆಪ್ಷನ್ಸು ಸ್ಟಾರ್ಟಿಂಗ್ ಪಾಯಿಂಟ್ ಕೇಳ್ತಾ ಇದೆ. ಇಲ್ಲಿ ಜಸ್ಟಿಫಿಕೇಷನ್ ಇದೆ, ಸ್ಕೇಲ್ ಇದೆ, ಸ್ಟೈಲ್ ಇದೆ, ಇಷ್ಟು ಆಪ್ಷನ್ಸ್ ಇದೆ. ಈ ಜಸ್ಟಿಫಿಕೇಷನ್ನ ನಾನು ಫಸ್ಟ್ ಈಗ ಒಂದು ಏನು ಸ್ಟ್ಯಾಂಡರ್ಡ್ ಇದೆಯೋ, ಏನು ಆಲ್ರೆಡಿ ಇದೆಯೋ ಅದನ್ನು ನೋಡಿಕೊಂಡು ಒಂದು ಡ್ರಾ ಮಾಡೋಣ. ನಾನು ಕ್ಲಿಕ್ ಮಾಡಿದೆ, ಏನು ಬರ್ತಾ ಇದೆ ನಿಮಗೆ, ಸಿಂಗಲ್ ಲೈನ್ ಬರ್ತಾ ಇಲ್ಲ, ಅದ್ರ ಬದಲಿಗೆ ಡಬಲ್ ಲೈನ್ಸ್ ಬರ್ತಾ ಇದೆ. ಇದು ಸ್ಟ್ಯಾಂಡರ್ಡ್ ಟೈಪ್ ಆಫ್ ಮಲ್ಟಿ ಲೈನ್. ಸೊ ಈಗ ನಮಗೇನಾಗ್ತದೆ, 2 ಲೈನ್ಗಳು ಅಟ್ ಎ ಟೈಮ್ ಬರ್ತಾ ಇದೆ. ಆಮೇಲೆ ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಇದು ಸಿಂಗಲ್ ಎಂಟಿಟಿ, ಸಪ್ರೇಟ್ ಸೆಗ್ಮೆಂಟ್ಸ್ ಅಲ್ಲ, ಇದು ಸಿಂಗಲ್ ಎಂಟಿಟಿ ಆಗಿ ಕಾಣ್ತಾ ಇದೆ. ಲೈನ್ ಕಮಾಂಡ್ ಆದರೆ ಸಪ್ರೇಟ್ ಸೆಗ್ಮೆಂಟ್ ಆಗಿರೋದು, ಇಲ್ಲಿ ಹಾಗಿಲ್ಲ, ಒಂದೇ ಎಂಟಿಟಿ ಆಗಿ ನಮಗೆ ಕಾಣ್ತಾ ಇದೆ. ಈಗ ನಾನು ಡಿಲೀಟ್ ಮಾಡಿದ್ರೆ ಎಲ್ಲ ಹೊರಟೋಗುತ್ತೆ. ಇದು ಪ್ರಾಪರ್ಟಿ ಚೇಂಜ್ ಮಾಡಿದ್ರೆ ಎಲ್ಲ ಪ್ರಾಪರ್ಟಿ ಚೇಂಜ್ ಆಗ್ತವೆ ಅಟ್ ಎ ಟೈಮ್. ಲೈನ್ ಕಮಾಂಡ್ ಥರ ಅಲ್ಲ ಇದು. ಸೊ ಇದು ಸ್ಟ್ಯಾಂಡರ್ಡ್ ಸ್ಟೈಲ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ಆಪ್ಷನ್ಸ್ನ ನೋಡ್ಕೊಳ್ಳೋಣ, ಏನೇನು ಆಪ್ಷನ್ ಇದೆ ನೋಡೋಣ. ಇದರಲ್ಲಿ ಮೆಟೀರಿಯಲ್ನಲ್ಲಿ ಡ್ರಾಗ್ ಹೋಗಿ ಮೆಟೀರಿಯಲ್ ಕಮಾಂಡ್ಗೆ ಹೋಗ್ರಿ. ನೋಡಿ ಇಲ್ಲಿಗೆ ಜಸ್ಟಿಫಿಕೇಷನ್ ಅಂತ ಇದೆ, ಅದನ್ನು ಜೆ ಅಂತ ಟೈಪ್ ಮಾಡಿದ್ರೆ ಆ ಆಪ್ಷನ್ ನಮಗೆ ಸಿಗುತ್ತೆ. ಜೆ ಅಂತ ಹೊಡೀರಿ, ಎಂಟ್ರ್ ಹೊಡೀರಿ. ನೋಡಿ ಏನಿದೆ ಇದರಲ್ಲಿ ಟಾಪ್ 0 ಬಾಟಮ್ ಅಂತ ಇದೆ. ನಾನು ಟಾಪ್ ಅಂತ ಹೊಡೆದ್ರೆ, ಟಾಪ್ ಆಪ್ಷನ್ ಬೇಕು ಅಂದರೆ ಈಗ ಆಲ್ರೆಡಿ ಟಾಪ್ ಬಾಟಮೇ ಇರೋದು. ನೋಡಿ ಟಾಪ್ ಅಂದರೆ ಏನು, ಕ್ಲಿಕ್ ಮಾಡಿದಾಗ ಎಂಟ್ರ್ ಹೊಡಿತೇನೆ. ನೋಡಿ ಕ್ಲಿಕ್ ಮಾಡಿದಾಗ ಏನಾಗ್ತದೆ ನೋಡಿ, ಈ ಕರ್ಸರು ಹೇಗಿದೆ, ಟಾಪ್ ಲೈನಿಗೆ ಅಲೈನ್ ಆಗಿದೆ. ಅದಕ್ಕೆ ಏನಂತೀವಿ ನಾವು, ಟಾಪ್ ಅಂತ ಕರಿತೇವೆ ಅಲ್ವಾ. ಈಗ ಇನ್ನೊಂದು ಆಪ್ಷನ್ಗೆ ಹೋಗೋಣ. ಡ್ರಾಗ್ ಹೋಗಿ ಮೆಟೀರಿಯಲ್ಗೆ ಹೋಗ್ರಿ. ಈಗ ಮತ್ತೆ ಏನು ಮಾಡೋಣ, ಜಸ್ಟಿಫಿಕೇಷನ್ಗೆ ಹೋಗೋಣ. ಈಗ 0 Z ಅಂತ ಟೈಪ್ ಮಾಡೋಣ, ಎಂಟ್ರ್ ಹೊಡೆಯೋಣ. ಈಗ ಏನಾಗುತ್ತೆ ನೋಡೋಣ, ಕ್ಲಿಕ್ ಮಾಡಿ. ನೋಡಿ ಈಗ ಏನಾಗ್ತಾಯಿದೆ, ಕರ್ಸರ್ ಇಲ್ಲಿದೆ, 2 ಲೈನ್ಗಳ ನಡುವೆ ಇದೆ. 2 ಲೈನ್ಗಳ ನಡುವೆ ಇದೆ. ಈ ಥರ 2 ಲೈನ್ಗಳ ನಡುವೆ ಇದೆ. ಇನ್ನು ಮತ್ತೆ ಡ್ರಾಗ್ ಹೋಗಿ ಮತ್ತೆ ಮಲ್ಟಿ ಲೈನ್ಗೆ ಹೋಗ್ರಿ. ಇನ್ನೊಂದು ಆಪ್ಷನ್ಗೆ ಹೋಗೋಣ. ಜಸ್ಟಿಫಿಕೇಷನ್ ಜೆ ಹೊಡೀರಿ, ಎಂಟ್ರ್ ಹೊಡೀರಿ. ಬಾಟಮ್ ಬಿ ಅಂತ ಇದೆ, ಅದಕ್ಕೆ ಹೊಡೀರಿ. ಈಗ ಏನಾಗ್ತದೆ ನೋಡಿ, ಇನ್ನೊಂದು ಲೈನ್ ತೊಗೊಂಡೆ. ನೋಡಿ ಈಗ ಕರ್ಸರ್ ಎಲ್ಲಿದೆ, ಬಾಟಮ್ ಲೈನ್ಗೆ ಅಲೈನ್ ಆಗಿದೆ ಅಲ್ವಾ. ಸೊ ಅದು ಬಾಟಮ್ ಅನ್ನೋ ಆಪ್ಷನ್ನು. ಮತ್ತು ನಾವು ಡ್ರಾಗ್ ಹೋಗೋಣ, ಮಲ್ಟಿ ಲೈನ್ಗೆ ಹೋಗೋಣ. ಈಗ ಸ್ಕೇಲ್ ಅಂತ ಇದೆ ನೋಡಿ, ಇದನ್ನು ನೋಡೋಣ. ಸ್ಕೇಲ್ ಅಂದರೆ ಏನು, ಎಸ್ ಅಂತ ಹೊಡೀರಿ, ಅದು ಬೇಕಾದರೆ ಎಸ್ ಅಂತ ಹೊಡೀರಿ, ಎಂಟ್ರ್ ಹೊಡೀರಿ. ಸೊ ಸ್ಕೇಲಿಗೆ ಆಲ್ರೆಡಿ 1 ಇದೆ. ನಾವೀಗ ಏನು ಮಾಡೋಣ, 3 ತೊಗೋಣ.
3 ತೊಗೊಂಡ್ರೆ ಏನಾಗುತ್ತೆ ನೋಡೋಣ. ನೋಡಿ ಈಗ ಏನಾಗ್ತಾ ಇದೆ, ಈ ಲೈನ್ ನಡುವಿನ ವಿಡ್ತ್ ಇದೆಯಲ್ಲ ಅದು 3 ಟೈಮ್ಸ್ ಜಾಸ್ತಿ ಆಯಿತು. ಇಲ್ಲಿ ಏನಿತ್ತಲ್ಲ ಈ ವಿಡ್ತದು 3 ಟೈಮ್ಸ್ ಇಲ್ಲಿ ಜಾಸ್ತಿ ಆಗಿದೆ. ಸೊ ಅದು ಸ್ಕೇಲ್ ಕಮಾಂಡು. ಮತ್ತು ಮೆಟ್ಲೈನ್ಗೆ ಹೋಗ್ರಿ, ಇನ್ನೂ ನೆಕ್ಸ್ಟ್ ಇದೆ ನೋಡಿ ಸ್ಟೈಲ್ ಅಂತ ಇದೆ. ಸೊ ಸ್ಟೈಲ್ ಬೇಕು ಅಂದರೆ ನಾವು ST ಟೈಪ್ ಮಾಡಬೇಕಾಗುತ್ತೆ. ST ಟೈಪ್ ಮಾಡಿ ಎಂಟ್ರ್ ಹೊಡೆದ್ರೆ ಈ ಕ್ವಶನ್ ಮಾರ್ಕ್ ಬಂದಿದೆ ಅಂದರೆ ಯಾವ ಸ್ಟೈಲ್ ಇದೆ ಅಂತ ನಮ್ಗೆ ಗೊತ್ತಿದ್ದರೆ ಕ್ವಶನ್ ಮಾರ್ಕ್ ಇಲ್ಲಿ ಹೊಡೆದ್ರೆ ನಾವು ನಮಗೆ ಏನು ಸಿಗುತ್ತೆ ಅಂದರೆ ನೋಡಿ ಯಾವುದೋ ಸ್ಟೈಲ್ಸ್ ಇದೆ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಸ್ಟೈಲ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಯಾವ ಸ್ಟೈಲ್ ನಿಮಗೆ ಬೇಕು ನೋಡೋಣ. ಆ ಸ್ಟೈಲ್ ಬೇಕು ಅಂತಂದರೆ ಎಸ್ಕೇಪ್ ಹೊಡೀರಿ, ಮತ್ತು ಎಸ್ಕೇಪ್ ಹೊಡೀರಿ. ಈ ಸ್ಟೈಲ್ಗಳು ನಿಮ್ಗೆ ಯಾವ ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ನೋಡಿ ಇಲ್ಲಿ ಫಾರ್ಮ್ಯಾಟ್ಗೆ ಹೋಗ್ರಿ, ಮಲ್ಟಿ ಲೈನ್ ಸ್ಟೈಲ್ ಅಂತ ಇದಕ್ಕೆ ಹೋಗ್ರಿ, ಇದನ್ನು ಕ್ಲಿಕ್ ಮಾಡಿರಿ. ಇದರಲ್ಲಿ ಏನಿದೆ ಕೇವಲ ಇವಾಗ ನಮಗೆ ಸ್ಟ್ಯಾಂಡರ್ಡ್ ಅಂತ ಒಂದು ಸ್ಟೈಲ್ ಇದೆ ಅಷ್ಟೇ. ಸೊ ಅದು ಯಾವ ಥರ ಇದೆ, ಬರೀ 2 ಲೈನ್ಗಳು ಮಾತ್ರ ಇದೆ. ಸೊ ಈಗ ನಮಗೆ ಲೋಡ್ ಅಂದರೆ ಯಾವುದರ ಇದ್ದರೆ ಲೋಡ್ ಆಗ್ತವೆ. ಲೋಡ್ ಅಂತ ಹೊಡೆಯೋಣ. ನೋಡಿ ಈಗ ಏನಿದೆ ನಾನು ಒಂದು ಮಾಡಿದ್ದೇನೆ, ಇದೊಂದು ಜೈ ಎಮ್ ಲೈನ್ ಅಂತ ಒಂದು ಮನೆ ಕ್ರಿಯೇಟ್ ಮಾಡಿದ್ದೇನೆ, ಅದು ಇಲ್ಲಿದೆ ಆಲ್ರೆಡಿ. ಇದನ್ನು ಲೋಡ್ ಮಾಡ್ಕೊಂಡು ಲೋಡ್ ಆಗುತ್ತೆ. ಕ್ಯಾನ್ಸಲ್ ಹೊಡೆಯೋಣ, ನಾವು ಹೊಸದಾಗಿ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲಿ ನ್ಯೂ ಕ್ಲಿಕ್ ಮಾಡಿ, ಅದು ಹೆಸರು ಕೊಡಿ, ಒಂದು LMS ಅಂತ ಟೈಪ್ ಮಾಡಿ, ಕಂಟಿನ್ಯೂ ಅಂತ ಹೊಡೀರಿ. ಸೊ ಈಗ ಡಿಸ್ಕ್ರಿಪ್ಷನ್ ಟೈಪ್ ಮಾಡಿ 3 ಲೈನ್ಸ್ ಅಂತ ಹೊಡೀರಿ. 3 ಲೈನ್ಸ್ ಅಂತ ಹೊಡೀರಿ. 3 ಲೈನ್ಸ್ ವಿತ್ ಸೆಂಟರ್ ಲೈನ್ ಡ್ಯಾಶ್ ಅಂತ ಹೊಡೆಯೋಣ. ನೋಡಿದ್ರಾ, ಅದರ ಎಕ್ಸ್ಪ್ಲನೇಷನ್ನು. ಈಗ ಆ್ಯಡ್ ಅಂತ ನೀವು ಇನ್ನೊಂದು ಲೈನೇ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಅಂತ ಟೈಪ್ ಮಾಡಬೇಕು. ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಮಾಡ್ಬೋದು. ಈಗ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಆ್ಯಡ್ ಅಂದರೆ ಆ್ಯಡ್ ಆಗುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮಾಡಿ ಇದ್ರ ಮೇಲೆ ಆ್ಯಡ್ ಆಗುತ್ತೆ. ನೋಡಿ ಆ್ಯಡ್ ಅಂತಂದರೆ ಇದ್ರ ಮೇಲೆ ಆ್ಯಡ್ ಆಯಿತು ಲೈನ್. ಸೊ ಈಗ ನಮಗೆ 3 ಲೈನ್ಗಳಿದೆ. ಈ ಕಲರ್ಗೆ ಚೇಂಜ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡ್ಕೋಬೋದು. ಈ ಲೈನ್ಗೆ ಇದನ್ನು ಕ್ಲಿಕ್ ಮಾಡಿ, ನೋಡಿ ಇದೆ ಕಲರ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲೋ ಅಂತ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ, ಅದು ವೈಟ್ ಇದೆ, ಅದನ್ನು ಕೂಡ ನಾವು ಚೇಂಜ್ ಮಾಡೋಣ. ಲೆಟ್ ಅಸ್ ಮೇಕ್ ಇಟ್ ರೆಡ್. ಸೆಂಟ್ರಲ್ ಲೈನ್ ಇದೆಯಲ್ಲ ಅದನ್ನು ನಾವು ಲೆಟ್ ಅಸ್ ಚೇಂಜ್ ಇಟ್ ಟು ಗ್ರೀನ್ ಮಾಡಿದ್ವಿ. ಸೊ ಆಮೇಲೆ ಲೈನ್ ಟೈಪ್ ಇದೆಯಲ್ಲ, ಸೆಂಟ್ರಲ್ ಲೈನಿಂದ ಲೈನ್ ಟೈಪ್ ಯಾವುದು ನೋಡೋಣ. ಲೈನ್ ಟೈಪ್ ಅದನ್ನು ಡ್ಯಾಶ್ ಮಾಡಬೇಕಲ್ಲ ನಾವು. ನೋಡಿದೆ ಆಲ್ರೆಡಿ ಡ್ಯಾಶ್ ಅಂತ ಇದೆ. ಅದನ್ನು ಇದಿರಲಿಲ್ಲ ಅಂದರೆ ಇಲ್ಲಿ ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸುಮಾರು ಟೈಪ್ಸ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಓಕೆ ಅನ್ನಿ. ನೋಡಿ ಈಗ ಲೋಡ್ ಆಗಿದೆ. ನಮಗೆ ಇದೇ ಬೇಕು ಅಂದ್ಕೊಳ್ಳೋಣ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ, ಓಕೆ ಅನ್ನೋಣ. ಸೊ ಇವಾಗ ಸೆಂಟ್ರಲ್ ಲೈನ್ ಯಾವ ಥರ ಆಗಿದೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಡ್ಯಾಶ್ ಲೈನ್ ಇದೆ, ಇವೆರಡು ನಾರ್ಮಲ್ ಲೈನ್ಸ್ ಇದೆ. ಸೊ ಈಗ ನಾವು ಮಲ್ಟಿ ಲೈನ್ ಹೊಡಿತೀವಲ್ಲ ಅದರದ್ದು ಎಂಡ್ ಯಾವ ಥರ ಇರಬೇಕು ಅಂತ ಇಲ್ಲಿ ಇದು ಹೇಳ್ತಾ ಇದೆ. ಔಟ್ರ್ ಆರ್ಕ್ ಅಂದರೆ ಇದು ಸ್ಟಾರ್ಟಿಂಗ್ ಔಟ್ರ್ ಆರ್ಕ್ ಇರಬೇಕು, ಎಂಡೂ ಕೂಡ ಔಟ್ರ್ ಆರ್ಕ್ ಇರಬೇಕು ಅಂತ ನಾವು ಕ್ಲಿಕ್ ಮಾಡೋಣ. ಈಗ ಓಕೆ ಅಂತ ಟೈಪ್ ಮಾಡೋಣ. ಓಕೆ ಅಂತ ಕ್ಲಿಕ್ ಮಾಡಿ ಇದನ್ನು ನಾವು ಸೇವ್ ಮಾಡಿದ್ರೆ ನೋಡಿ ಇಲ್ಲಿದೆ ಸೇವ್ ಅಂತ ಇದೆ ನೋಡಿ. ಇದನ್ನು ಸೇವ್ ಮಾಡಿದ್ರೆ ನಾವು ಆಟೋಕ್ಯಾಡ್ ಇಲ್ಲಿನ ಸೇವ್ ಮಾಡ್ಬೇಕು ನಾವು. ಇದನ್ನು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಸೇವ್ ಆದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇವಾಗ ಮತ್ತೆ ಮಲ್ಟಿಲೈನಿಗೆ ಹೋಗ್ರಿ. ಯಾವ ಸ್ಟೈಲ್ ಇದೆ ನೋಡಿರಿ ಇಲ್ಲಿ. ಸ್ಟೈಲ್ ಈಸ್ ಕರೆಂಟ್ ಸೆಟ್ಟಿಂಗ್ಸು, ಜಸ್ಟಿಫಿಕೇಷನ್, ಬಾಟಮು. ಸ್ಟೈಲ್ ಈಸ್ ಸ್ಟ್ಯಾಂಡರ್ಡ್ ಇದೆ ಅಲ್ವಾ. ನಮಗೆ ಯಾವ ಸ್ಟೈಲ್ ಬೇಕು, LMS ಬೇಕು ಅಂದ್ಕೊಳ್ಳಿ. ಆವಾಗ ಇಲ್ಲಿ LMS ಅಂತ ಟೈಪ್ ಮಾಡಿರಿ. ಸಾರಿ ಸ್ಟೈಲಿಗೆ ಹೋಗ್ಬೇಕು. ಫಸ್ಟ್ ST ಅಂತ ಟೈಪ್ ಮಾಡಿ ಈಗ ಇಲ್ಲಿ LMS ಅಂತ ಟೈಪ್ ಮಾಡಿ. ಈಗ ನೋಡೋಣ, ಲೆಟ್ ಅಸ್ ಟ್ರೈ ಟು ಡ್ರಾ. ನೋಡಿ ನಾವು ಆವಾಗಲೇ ನಮ್ಮ ಸ್ಟೈಲ್ ಮಾಡ್ಕೊಂಡಿದ್ದೀವಲ್ಲ LMS ಅಂತ, ನೋಡಿ ಅದೇ ಬರ್ತಾಯಿದೆ. ಇವಾಗ ಸ್ಟ್ಯಾಂಡರ್ಡ್ ಬರ್ತಾಯಿಲ್ಲ. ಒನ್ಸ್ ಅಗೇನ್ ಇದರಲ್ಲಿ ನಾವೀಗ ಇದ್ರ ಸ್ಕೇಲು ಮತ್ತೊಂದು ಎಲ್ಲ ಚೇಂಜ್ ಮಾಡ್ಬೋದು. ನೋಡಿ ನಾನು ಹೇಳಿದ್ನಲ್ಲ, ಒಂದು ಯೆಲ್ಲೋ ಲೈನು, ಒಂದು ರೆಡ್ ಲೈನು, ಸೆಂಟ್ರಲ್ಲಿ ಗ್ರೀನ್ ಲೈನು ಮತ್ತು ಡ್ಯಾಶ್ ಲೈನ್ ತೊಗೊಂಡಿದ್ದೆಲ್ಲ, ಅದಕ್ಕೆ ನಾನು LMS ಅಂತ ಕೊಟ್ಟಿದ್ದೆಲ್ಲ ಸ್ಟೈಲು. ಸೊ ಅದು ಇಲ್ಲಿ ಬರ್ತಾಯಿದೆ. ಈ ಥರ ನೀವು ಮಾಡ್ಕೋಬೋದು. ಇಲ್ಲೂ ಕೂಡ ನೀವು ಒನ್ಸ್ ಅಗೇನು ಟಾಪ್ ಜಸ್ಟಿಫಿಕೇಷನ್ನು, ಬಾಟಮ್ ಜಸ್ಟಿಫಿಕೇಷನ್ನು, ಸೆಂಟ್ರಲ್ ಜಸ್ಟಿಫಿಕೇಷನ್ನು ಮತ್ತು ಇದರದ್ದು ಸೈಜು ಎಲ್ಲ ಮಾಡ್ಕೋಬೋದು. ನೋಡಿ ತೋರಿಸ್ತೀನಿ ಬೇಕಾದ್ರೆ. ಮೆಟ್ಲೈನ್ ಸ್ಕೇಲ್ಗೆ ಹೋಗ್ರಿ. ಸ್ಕೇಲು 3 ಇದೆ. ಆಗ ನಾವು ಏನು ಮಾಡೋಣ, ಲೆಟಸ್ ಮೇಕ್ ಇಟ್ 6. ಎಂಟರ್. ಈಗ ನೋಡಿ ದೊಡ್ಡದಾಗಿ ಕಾಣ್ತಾ ಇದೆ ಅಲ್ವಾ. ಅದು ಡಬಲ್ ಆಗಿ ಈಗ ನಮಗೆ ಕಾಣ್ತಾ ಇದೆ. ಸೊ ಈ ಥರ ನಾವು ಈ ಥರ ಡ್ರಾಯಿಂಗ್ಸ್ನ ನೀವು ಡ್ರಾ ಮಾಡಬೇಕು ಅಂತ. ಎಕ್ಸಾಂಪಲ್ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಆರ್ಕಿಟೆಕ್ಚರ್ಸಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಇದು ನೋಡಿ ಯಾವ ಥರ ಇದೆ, ಇಟ್ ಜಸ್ಟ್ ಲೈಕ್ ಎ ರೋಡ್ ಅಲ್ವಾ, ರೋಡ್ ಥರ ಕಾಣ್ತಾ ಇದೆ. ಸೊ ಈ ಥರ ನೀವು ಸ್ಕೆಚಸ್ಗಳನ್ನ ಎಲ್ಲನೂ ಡ್ರಾ ಮಾಡಬೇಕು ಅಂದಾಗ ಆವಾಗ ಈ ಮಲ್ಟಿಲೈನ್ ಟೂಲ್ನ ನೀವು ಯೂಸ್ ಮಾಡ್ಕೋಬೋದು.
ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಡ್ರಾ ಮೆನುಲಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಟೂಲ್ ಆದಂತಹ ಪಾಲಿಲೈನ್ ಕುರಿತು ಕಲಿಯೋಣ. ಪಾಲಿಲೈನ್ ಮತ್ತು ಲೈನ್ಗೆ ಡಿಫ್ರೆನ್ಸ್ ಏನು ಅಂತಂದರೆ, ನೋಡಿ ಈಗ ನಾನು ಮತ್ತೆ 10, ಅದೇನು ಕೇಳ್ತಾ ಇದೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಕೇಳ್ತಾ ಇದೆ. ಸೊ ನಾನು ಮತ್ತೆ 10, 10 ಟೈಪ್ ಮಾಡ್ತೇನೆ. ಇದು ಲೈನ್ಗೆ ಸಿಮಿಲರ್ ಅನಿಸುತ್ತೆ. ಮತ್ತೆ ಏನು ಕೇಳ್ತಾ ಇದೆ, ನೆಕ್ಸ್ಟ್ ಪಾಯಿಂಟ್ ಕೇಳ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನಾನು ಟೈಪ್ ಮಾಡ್ತೇನೆ at 20 at an angle 0 ಮತ್ತು at 20 at an angle 90. ಸೊ ದಿಸ್ ಇಸ್ ವೆರಿ ಸಿಮಿಲರ್ ಟು ಲೈನ್ ಡ್ರಾ ಮಾಡೋ ಥರನೇ ಇದೆ ಇದು ಅಲ್ವಾ, ಏನು ಡಿಫ್ರೆನ್ಸ್ ಇಲ್ಲ. ಆದರೆ ನೋಡಿ ಈಗ ಲೈನ್ ತೊಗೊತೀನಿ, ಲೈನ್ನ ಇಲ್ಲಿ ಡ್ರಾ ಮಾಡ್ತೇನೆ. ಸೊ ಇದನ್ನು ಸೇಮ್ ಇದೆ, ಲೈನ್ ಡ್ರಾ ಮಾಡೋದು ಸೇಮ್ ಪ್ರೊಸೀಜರು, ಪಾಲಿಲೈನ್ ಡ್ರಾ ಮಾಡೋದು ಸೇಮ್ ಪ್ರೊಸೀಜರು. ಅದರ ಡಿಫ್ರೆನ್ಸ್ ಏನಿದೆ, ಎರಡು ಡಿಫ್ರೆನ್ಸ್ ಏನು ನೋಡೋಣ. ನಾವು ಇದನ್ನು ಕ್ಲಿಕ್ ಮಾಡಿದಾಗ ಇದು ಸಪ್ರೇಟ್ ಸೆಗ್ಮೆಂಟ್ ಇದೆ. ಇವೆರಡು ಪಾಯಿಂಟ್ಗಳ ನಡುವೆ ಇರುವಂಥ ಲೈನು ಸಪ್ರೇಟ್ ಸೆಗ್ಮೆಂಟು. ಇದನ್ನು ಕ್ಲಿಕ್ ಮಾಡಿದಾಗ ಏನಾಗಿದೆ, ಇವೆರಡು ಪಾಯಿಂಟ್ಗಳ ನಡುವೆ ಡ್ರಾ ಮಾಡಿರೋ ಲೈನು ಸಪ್ರೇಟ್ ಸೆಗ್ಮೆಂಟು. ಆದರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗ್ತಾ ಇದೆ, ಇದು ಒಂದೇ ಸೆಗ್ಮೆಂಟ್ ಆಗಿದೆ. ಸೊ ಈಗ ಇದರ ಪ್ರಾಪರ್ಟಿನ ನಾವು ಚೇಂಜ್ ಮಾಡಿದ್ರೆ ಫುಲ್ ಈ ಎರಡು ಲೈನ್ಗಳ ಸೆಗ್ಮೆಂಟ್ದು ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಇಲ್ಲಿ ಹಾಗಲ್ಲ, ಇಲ್ಲಿ ಏನಾಗುತ್ತೆ, ಇದ್ರ ಪ್ರಾಪರ್ಟಿ ಸಪ್ರೇಟಾಗಿ ಚೇಂಜ್ ಮಾಡ್ಬೋದು ಮತ್ತು ಇದ್ರ ಪ್ರಾಪರ್ಟಿ ಸಪ್ರೇಟಾಗಿ ಚೇಂಜ್ ಮಾಡ್ಬೋದು. ಈಗ ಇನ್ನೊಂದು ಅಡ್ವಾಂಟೇಜ್ ಏನು, ಇನ್ನೊಂದು ಸ್ಪೆಷಲ್ ಫೀಚರ್ ಏನು ಪಾಲಿಲೈನ್ದು ಅಂತಂದರೆ, ಇಲ್ಲಿ ಲೈನ್ದು ವಿಡ್ತ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಪಾಲಿಲೈನ್ದು ವಿಡ್ತ್ನ ನೀವು ಚೇಂಜ್ ಮಾಡ್ಬೋದು. ಸೊ ನೋಡಿ ತೋರಿಸ್ತೇನೆ ಅದು ಹೇಗೆ ಅಂತ. ಡ್ರಾ ಕಮಾಂಡ್ ತೊಗೊಳ್ಳಿ ಮತ್ತು ಪಾಲಿಲೈನ್ ತೊಗೊಳ್ಳಿ. ಫಸ್ಟ್ ಪಾಯಿಂಟ್ ಕೇಳ್ತಾ ಇದೆ, ಫಸ್ಟ್ ಪಾಯಿಂಟ್ನ ಇಲ್ಲಿರೋ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಆಪ್ಷನ್ ಇದೆ ವಿಡ್ತ್ ಅಂತ, ಆ ಡಬ್ಲ್ಯೂನ ಟೈಪ್ ಮಾಡಿರಿ, ಎಂಟ್ರ್ ಹೊಡೀರಿ. ಈಗ ನಾವು ವಿಡ್ತನ್ನು ಅರೌಂಡ್ ಒಂದು 2 mm ಕೊಡೋಣ, ಎಂಟ್ರ್ ಹೊಡೆಯೋಣ. ಆಮೇಲೆ ಎಂಡಿಂಗ್ ವಿಡ್ತು 2 mm ಕೊಡೋಣ, ಎಂಟ್ರ್ ಹೊಡೆಯೋಣ. ನೋಡಿ ಈಗ ನಮಗೆ 2 mm ಬಿಡ್ತಿರುವಂತಹ ಒಂದು ಲೈನ್ ಸಿಗ್ತಾ ಇದೆ. ಇದು ಕೂಡ ನಾವು ಸೇಮ್ ಲೈನ್ ಡ್ರಾ ಮಾಡ್ಬೋದು. at 20 at an angle 0 at 20 at an angle 90. ನೋಡಿ ಈ ಥರ ನಾವು ಮಾಡ್ತಾ ಹೋಗ್ಬೋದು. ಕ್ಲೋಸ್ ಅಂತ ಹೊಡೆದ್ರೆ ಕ್ಲೋಸ್ ಆಗ್ಬೋದು ನೋಡಿ. ಸೊ ನಾವು ಈ ಥರ ವಿಡ್ತ್ ಇರುವಂತಹ ಲೈನ್ನ ನಾವು ಡ್ರಾ ಮಾಡ್ಬೋದು. ಅದು ಈ ಲೈನ್ಗೆ ಸಾಧ್ಯ ಇಲ್ಲ ಮಾಡೋಕ್ಕೆ. ಇನ್ನೊಂದು ಸ್ಪೆಷಲ್ ಫೀಚರ್ ಏನು ನೋಡೋಣ ಪಾಲಿಲೈನ್ದು. ಇನ್ನೊಂದು ಸ್ಪೆಷಲ್ ಫೀಚರ್ ಏನು, ಇದನ್ನು ಕ್ಲಿಕ್ ಮಾಡಿ. ಈಗ ಈ ಲೈನ್ಗೆ ನಾವು ಆರ್ಕನ್ನು ಡ್ರಾ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಆದರೆ ಇಲ್ಲಿ ನಾವು ಆರ್ಕನ್ನು ಇನ್ಕ್ಲೂಡ್ ಮಾಡ್ಬೋದು. ನೋಡಿ ಈಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ್ಯಟ್ ಅಂತ ಹೊಡಿತೇನೆ, 20 at an angle 0 ಅಂತ ಹೊಡಿತೇನೆ. ಒಂದು 20 ಲೈನ್ ಬಂತು. ಈಗ ನಾನು ಎ ಅಂತ ಹೊಡೆದು, ಆಪ್ಷನ್ ಇದೆ ಎ ಅಂತ, ಆರ್ಕ್ ಅಂತ ಇದೆ ನೋಡಿ. ಸೊ ಇಲ್ಲಿ ಎ ಅಂತ ಟೈಪ್ ಮಾಡಿದ್ರೆ ನಾನು ಇಲ್ಲಿ, ಇವಾಗ ಅದು ಆರ್ಕ ಕನ್ವರ್ಟ್ ಆಗುತ್ತೆ. ಎಂಟರ್ ನೋಡಿ, ಆರ್ಕ ಕನ್ವರ್ಟ್ ಆಯಿತು. ನಾನು ಆರ್ಕ್ನ ಡ್ರಾ ಮಾಡ್ತೇನೆ ಮತ್ತು ಅದು ರೇಡಿಯಸ್ ಕೇಳ್ತಾ ಇದೆ ನೋಡಿ. ಇಲ್ಲಿ ಆರ್ಕದು ಇವೆಲ್ಲ ಡಿಫ್ರೆಂಟು ಆಪ್ಷನ್ಗಳು. ನಾನು ರೇಡಿಯಸ್ ಟೈಪ್ ಮಾಡ್ತೇನೆ, ಆರ್ ಅಂತ ಟೈಪ್ ಮಾಡ್ತೇನೆ, ಎಂಟ್ರ್ ಹೊಡಿತೇನೆ. ರೇಡಿಯಸ್ ಕೇಳ್ತಾ ಇದೆ ಅದು, ನಾನು ರೇಡಿಯಸ್ಸು ಅರೌಂಡ್ 4 ಅಂತ ಕೊಡ್ತೇನೆ, ಎಂಟ್ರ್ ಹೊಡಿತೇನೆ. ಈಗೇನು ಕೇಳ್ತಾ ಇದೆ, ಅದು ಆ್ಯಂಗಲ್ ಕೇಳ್ತಾ ಇದೆ, ಎಷ್ಟು ಡಿಗ್ರಿ ಕೊಡ್ತೇನೆ, ಇನ್ಕ್ಲೂಡ್ ಆ್ಯಂಗಲ್ಲು ನಾನು 45 ಡಿಗ್ರಿ ಕೊಡ್ತೇನೆ, ಎಂಟ್ರ್ ಹೊಡಿತೇನೆ. ನೋಡಿ ಬಂತು, ಅಲ್ಲಿ ಬಂದಿದೆ ಅಲ್ವಾ. ಸೊ ಈ ಥರ ಮತ್ತೆ ಆರ್ಕ್ ಬರ್ತಾ ಇದೆ ನಿಮಗೆ. ಇನ್ನೊಂದು ಆರ್ಕ್ ಬಂತು, ಇನ್ನೊಂದು ಹಾಕಬೇಕು ಅಂದರೆ ಇನ್ನೊಂದು ಆರ್ಕ್ ಬರ್ತಾ ಹೋಗುತ್ತೆ. ಈಗ ನನಗೆ ಬೇಡ, ಲೈನ್ ಬೇಕು ಅಂದ್ಕೊಳ್ಳಿ, ಮತ್ತೆ ಎಲ್ ಹೊಡೀರಿ, ಎಲ್ ಅಂತ ಹೊಡೀರಿ, ಎಂಟ್ರ್ ಹೊಡೀರಿ. ಮತ್ತು ಇವಾಗ ನೋಡಿ ಲೈನ್ ಬರ್ತಾ ಹೋಗುತ್ತೆ, ಲೈನ್ ಬರ್ತಾ ಇದೆ ಅಲ್ವಾ, ಲೈನ್ ಬರ್ತಾ ಇದೆ. ಮತ್ತು ನಿಮಗೆ ಆರ್ಕ್ ಬೇಕು ಅಂದರೆ ಎ ಹೊಡೀರಿ, ಎಂಟ್ರ್ ಹೊಡೀರಿ, ಮತ್ತು ಆರ್ಕ್ ಬರ್ತಾ ಹೋಗುತ್ತೆ ನೋಡಿ. ಮತ್ತೆ ಆರ್ಕ್ ಬರ್ತಾ ಇದೆ, ಮತ್ತು ಆರ್ಕ್ ಬರ್ತಾ ಇದೆ, ಮತ್ತು ಆರ್ಕ್ ಬರ್ತಾ ಇದೆ. ಯು ಆರ್ ಗೆಟಿಂಗ್ ಆರ್ಕ್. ಸೊ ನಿಮಗೆ ಲೈನ್ ಬೇಕು ಅಂದರೆ ಮತ್ತೆ ಲೈನ್ ಟೈಪ್ ಮಾಡಿರಿ, ಲೈನ್ ಬರ್ತಾ ಇದೆ. ಈ ತನಕ ಲೈನ್ನ ತೊಗೊಂಬರ್ಬೋದು. ಲೈನ್ ತೊಗೊಂಬರಿ, ಕ್ಲೋಸ್ ಅಂತ ಹೊಡೆದ್ರೆ ಕ್ಲೋಸ್ ಆಗೋದು ಅದೇ. ಸೊ ಈ ಥರ ಆಗ್ತಾಯಿದೆ. ಈ ಥರ ಆಪ್ಷನ್ ನಿಮಗೆ ನಾರ್ಮಲ್ ಲೈನ್ ಕಮಾಂಡಲ್ಲಿ ಸಿಗೋದಿಲ್ಲ. ಸೊ ಇದು ನಾರ್ಮಲ್ ಲೈನ್ಗೂ ಪಾಲಿಲೈನ್ಗೂ ಡಿಫ್ರೆನ್ಸ್ ಏನು ಅಂದರೆ, ನಾರ್ಮಲ್ ಲೈನಲ್ಲಿ 2 ಪಾಯಿಂಟ್ಗಳ ನಡುವೆ ಇರುವಂಥ ಲೈನ್ ಸೆಗ್ಮೆಂಟು ಸಪ್ರೇಟಾಗಿರ್ತದೆ, ಅದರ ಪ್ರಾಪರ್ಟೀಸು ಸಪ್ರೇಟಾಗಿರ್ತದೆ. ಆದರೆ ಪಾಲಿಲೈನಲ್ಲಿ ಒಂದು ಸಲ ಡ್ರಾ ಮಾಡಿದಂಥ ಪಾಲಿಲೈನದ್ದು ಎಲ್ಲ ಪ್ರಾಪರ್ಟೀಸು ಸೇಮ್ ಆಗಿರ್ತದೆ, ಸಪ್ರೇಟ್ ಲೈನ್ ಸೆಗ್ಮೆಂಟ್ ಇರೋದಿಲ್ಲ. ಮತ್ತು ಪಾಲಿಲೈನದು ವಿಡ್ತ್ನ ನೀವು ಚೇಂಜ್ ಮಾಡ್ಬೋದು. ಮತ್ತು ಪಾಲಿಲೈನ್ ಡ್ರಾ ಮಾಡ್ತಾ ಇರಬೇಕಾದಾಗ ಆರ್ಕು ಮತ್ತು ಲೈನ್ಗೆ ನಾವು ಸೀಮ್ಲೆಸ್ಲಿ ಶಿಫ್ಟ್ ಆಗ್ತಾ ಹೋಗ್ಬೋದು, 2 at a ಟೈಮ್ ಡ್ರಾ ಮಾಡ್ತಾ ಹೋಗ್ಬೋದು. ಇದು ಪಾಲಿಲೈನ್ದು ಅಡ್ವಾಂಟೇಜ್ಗಳು. ಸೊ ಇದನ್ನು ನಾವು
ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದೊಂದು ಯೂಸ್ಫುಲ್ ಟೂಲ್. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾವು ಡ್ರಾ ಮೆನ್ಯೂನಲ್ಲಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಟೂಲ್ ಆದಂತಹ ಸ್ಪ್ಲೈನ್ ಕುರಿತು ಕಲಿಯೋಣ. ಈ ಸ್ಪ್ಲೈನಲ್ಲಿ ಡ್ರಾ ಮಾಡೋದಕ್ಕೆ, ಸ್ಪ್ಲೈನ್ ಅಂದರೆ ಏನು ಅಂತಂದರೆ, ನಾವು ಒಂದು ಸ್ಮೂತ್ ಆಗಿರುವಂತಹ ಲೈನನ್ನು ಡ್ರಾ ಮಾಡಬೇಕು ಅಂದರೆ, ಕರ್ಡ್ ಲೈನನ್ನು ಡ್ರಾ ಮಾಡಬೇಕು ಅಂತಂದರೆ ಈ ಸ್ಪ್ಲೈನ್ ಕಮಾಂಡನ್ನು ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ 2 ಆಪ್ಷನ್ ಇದೆ. ಈ ಸ್ಮೂತ್ ಆಗಿರುವಂತಹ ಕರ್ಡ್ ಲೈನ್ನ ಡ್ರಾ ಮಾಡೋದಕ್ಕೆ ಇದರ 2 ಆಪ್ಷನ್ಸ್, ಫಿಟ್ ಪಾಯಿಂಟ್ಸ್ ಅಂತ ಒಂದಿದೆ, ಕಂಟ್ರೋಲ್ ವರ್ಟೆಕ್ಸ್ ಅಂತ 2 ಆಪ್ಷನ್ಗಳಿದೆ. ಮೊದಲಿಗೆ ಫಿಟ್ ಪಾಯಿಂಟ್ಸನ್ನು ನೋಡೋಣ. ಕ್ಲಿಕ್ ಮಾಡಿ ಇದನ್ನು. ಮೊದಲನೇ ಪಾಯಿಂಟ್ ಕೇಳ್ತಾ ಇದೆ. ಒನ್ಸ್ ಅಗೇನ್ ವಿಲ್ ಗಿವ್ 10,10. ನೋಡಿ, ಇದರಲ್ಲಿ ಟ್ಯಾಂಜೆನ್ಸಿ, ಸ್ಟಾರ್ಟ್ ಟ್ಯಾಂಜೆನ್ಸಿನ ನೀವು ಕಂಟ್ರೋಲ್ ಮಾಡ್ಬೋದು, ಅದರ ಟಾಲರೆನ್ಸನ್ನು ಕಂಟ್ರೋಲ್ ಮಾಡ್ಬೋದು. ಸೊ ನಾವು ನಾರ್ಮಲ್ ಏನಿದೆ ಅದನ್ನೇ ಡಿಫಾಲ್ಟ್ ಏನಿದೆ ಅಂತ ತೊಗೊಂಡಿದ್ದೀವಿ. ಕ್ಲಿಕ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಒಂದು ಸಲ ಸ್ಟಾರ್ಟ್ ಆದ ತಕ್ಷಣ ಅದಾಗ ಏನು ಕೇಳ್ತಾ ಇದೆ ನೋಡಿ, ಎಂಡ್ ಟ್ಯಾಂಜೆನ್ಸಿ ಕೇಳ್ತಾ ಇದೆ. ಅದರ ಟಾಲರೆನ್ಸ್ ನೀವು ಕೊಟ್ಕೋಬೋದು. ನಾವು ಏನು ಡಿಫಾಲ್ಟ್ ಅದೇ ತೊಗೊಂಡು ನಾವು ಕ್ಲಿಕ್ ಮಾಡ್ತಾ ಹೋಗೋಣ. ನೋಡಿ, ಈಗ ಏನಾಗ್ತದೆ, ನಿಮಗೆ ಸ್ಮೂತ್ ಆಗಿರುವಂತಹ ಒಂದು ಲೈನ್ ಬರ್ತಾ ಇದೆ. ಸ್ಮೂತ್ ಆಗಿರುವ ಒಂದು ಕರ್ಡ್ ಲೈನ್ ನಿಮಗೆ ಸಿಗ್ತಾ ಇದೆ. ಕ್ಲೋಸ್ ಅಂದರೆ ಇವಾಗ ಏನಾಗುತ್ತೆ, ಇದು ಕ್ಲೋಸ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಇದನ್ನು ಕ್ಲಿಕ್ ಮಾಡಿದಾಗ ಇವು ಗ್ರಿಪ್ ಪಾಯಿಂಟ್ಸ್ ಅಂತ ಕರಿತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಗ್ರಿಪ್ ಪಾಯಿಂಟ್ಸ್ ಅಂತ ಕರೀತಾರೆ. ಈ ಗ್ರಿಪ್ ಪಾಯಿಂಟ್ಸನ್ನ ನೀವು ಮೂವ್ ಮಾಡಿದ್ರೆ ನೋಡಿ, ಈ ಥರ ಕ್ಲಿಕ್ ಮಾಡಿದಾಗ ರೆಡ್ ಆಗುತ್ತೆ. ಅದನ್ನು ಮೂವ್ ಮಾಡಿದ್ರೆ ಇದರದ್ದು ಒಂದು ಟ್ಯಾಂಜೆನ್ಸಿ ಅಥವಾ ಇದರ ಒಂದು ಕರ್ವೇಚರ್ನ ನೀವು, ಈ ಸ್ಪ್ಲೈನ್ದ ಕರ್ವೇಚರನ್ನು ನೀವು ಎಷ್ಟು ಬೇಕೋ, ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದು ಸ್ಪ್ಲೈನ್ ಅಂತ ಕರೀತಾರೆ. ಈ ಸ್ಪ್ಲೈನ್ನ ನಾವು ಅದರಲ್ಲಿರುವಂತಹ ಫಿಟ್ ಪಾಯಿಂಟ್ಸ್ ಅಂತ ಏನಿದೆಯಲ್ಲ, ಈ ಆಪ್ಷನ್ನ ತೊಗೊಂಡು ನಾವು ಡ್ರಾ ಮಾಡಿದ್ವಿ. ಈಗ ಕಂಟ್ರೋಲ್ ವರ್ಟೆಕ್ಸ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದನ್ನು ತೊಗೊಂಡು ನಾವು ಡ್ರಾ ಮಾಡೋಣ. ಇದನ್ನು ಕ್ಲಿಕ್ ಮಾಡಿ, ಈಗ ಇಲ್ಲಿ ಕ್ಲಿಕ್ ಮಾಡೋಣ, ಮತ್ತೆ ಕ್ಲಿಕ್ ಮಾಡ್ತಾ ಹೋಗೋಣ. ನೋಡಿ, ಇದು ಕಂಟ್ರೋಲ್ ವರ್ಟೆಕ್ಸಸ್ ಮೆಥಡಲ್ಲಿ ಈ ಥರ ಆಗ್ತದೆ. ಇದು ಜಾಸ್ತಿ ಸ್ಮೂತಾಗಿ, ಜಾಸ್ತಿ ಕಂಟ್ರೋಲ್ಡ್ ಆಗಿ ಏನಾಗ್ತಾಯಿದೆ, ನಮಗೆ ಒಂದು ಸ್ಪ್ಲೈನು ಬರ್ತಾಯಿದೆ. ಮತ್ತು ಕ್ಲೋಸ್ ಮಾಡ್ಬೋದು ನೀವು. ಈ ಥರ ಇದೆ. ಇದನ್ನೇ ಕಂಟ್ರೋಲ್ ಮಾಡೋದು ಹೇಗೆ, ಇಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಏನಾಗ್ತಾಯಿದೆ, ನಿಮಗೆ ಈ ಪಾಯಿಂಟ್ಗಳಿಂದ ಹೇಳಿದ್ರೆ ಅದರದ್ದು ಈಸಿಯಾಗಿ ಅದರ ಕರ್ವೇಚರನ್ನು ನೀವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಸೊ ಇದು ಒಂಥರ ಮೆಥಡು. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ಏನಾಗ್ತದೆ ನೋಡಿ, ಆ ಒಂದು ಬಾಕ್ಸ್ ಇದೆ, ವರ್ಟೆಕ್ಸ್ ಅಂತ ಈ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸನ್ನು ನೀವು ಚೇಂಜ್ ಮಾಡ್ಬೋದು. ಇದನ್ನು ಚೇಂಜ್ ಮಾಡಿದಾಗ ಅದರದ್ದು ಕರ್ವೇಚರ್ ಆಟೋಮೆಟಿಕಲಿ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಇದು 2 ಥರ ಮೆಥಡ್ಗಳಿದೆ. ಈಗ ನಾವು 2 ಥರ ಮೆಥಡ್ಗಳಿಂದ ನಾವು ಏನು ಮಾಡ್ಬೋದು, ಈ ಒಂದು ಸ್ಪ್ಲೈನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಈ ಸ್ಪ್ಲೈನ್ನ ನಾವು ನಮ್ಮ ಡ್ರಾಯಿಂಗಲ್ಲಿ ನಾರ್ಮಲಿ ಈ ಫ್ರೀ ಲೈನ್ಸ್ ಅಂತ ಕರಿತಾರಲ್ಲ, ಫ್ರೀ ಕರ್ಡ್ ಲೈನ್ಸ್ಗಳನ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.